ಸೊ ಇವತ್ತು ಸಂಡೇ ಅಂದಮೇಲೆ ನಾನು ಸೂರ್ಯ ನಮಸ್ಕಾರ ಮಾಡೋದಂತೂ ಮಿಸ್ ಮಾಡೋದೇ ಇಲ್ಲ. ತಾಮ್ರದ ನೀರಿಗೆ ಒಂದು ಸ್ವಲ್ಪ ಕುಂಕುಮ ಹಾಕಿಬಿಟ್ಟು ಓಂ ಹ್ರೂಂ ಸೂರ್ಯಾಯ ನಮಃ ಅಂತ ಹೇಳ್ಕೊಂಡು ಸೂರ್ಯ ಆಜ್ಞೆ ಮಾಡಿದೆ. ಸೊ ಸಂಡೇ ದಿನ ಅಂತೂ ಸೂರ್ಯ ನಮಸ್ಕಾರ ಮಿಸ್ ಮಾಡಬೇಡಿ, ತುಂಬ ಒಳ್ಳೆಯದಿದು. ಆ್ಯಂಡ್ ಇವತ್ತು ಊರಿಗೆ ಹೋಗೋದ್ರಿಂದ ಅಂದರೆ ಇಲ್ಲಿಂದ ಒಂದು 3 hours ಜರ್ನಿ ಇರೋವಂಥ ಒಂದು ಹಳ್ಳಿ ಮನೆಗೆ, ತೋಟದ ಮನೆ, ಮಲೆನಾಡಿನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಫಾಸ್ಟಾಗಿ ಪೂಜೆ ಮಾಡಿದೆ, ಒಂದು 15 ನಿಮಿಷದಲ್ಲೇ ಬೇಗ ಪೂಜೆ ಮಾಡಿಕೊಂಡು ರೆಡಿ ಆಡಿದೆ. ಆ್ಯಂಡ್ ಇಸ್ ದ ಲುಕ್ ಆಫ್ ದ ಡೇ. ತುಂಬ ಸಿಂಪಲ್ ಇದೆ. ಇದು ಕಾಟನ್ ಸ್ಯಾರಿ, ಒಂದು 600-700 ರುಪೀಸಿಗೆ ಸಿಗೋವಂಥ ನಾರ್ಮಲ್ ಕಾಟನ್ ಸ್ಯಾರಿ ಇದು, ಏನು ಲೋಕಲ್ ಶಾಪಲ್ಲೇ ತೊಗೊಂಡಿರೋದು. ಆ್ಯಂಡ್ ಅದಕ್ಕೆ ನಾನು ಇಲ್ಕಲ್ ಬ್ಲೌಸ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ, ಮಿಸ್ ಮ್ಯಾಚ್ ಥರ ಅದು ಪರ್ಫೆಕ್ಟಾಗಿ ಮ್ಯಾಚ್ ಆಗೋಗಿದೆ. ಆ್ಯಂಡ್ ಆ ಬ್ಲೌಸ್ ಸ್ಟಿಚ್ ಮಾಡಿದ್ದು RY ಬುಟಿಕ್ ಸಾಗರದಲ್ಲಿ. ಆ್ಯಂಡ್ ನೆಕ್ಸ್ಟ್ ನನ್ನ ಫೇವ್ರೆಟ್ ಜುಮ್ಕಾಸ್ ಪೇರ್ ಮಾಡಿದ್ದೀನಿ. ಆ್ಯಂಡ್ ವೆರಿ ಮಿನಿಮಲ್ ಮೇಕಪ್ ಮಾಡ್ಕೊಂಡಿದ್ದೀನಿ, ಏನು ಜಾಸ್ತಿ ಏನು ಹಚ್ಕೊಂಡಿಲ್ಲ, ಫೌಂಡೇಶನ್ ಏನು. ದಿಸ್ ಈಸ್ ದ ಲುಕ್ ಆಫ್ ದ ಡೇ. ಸೊ ಎಲ್ಲ ರೆಡಿಯಾಗಿ ನನ್ನ ಮಗಳು ರೆಡಿ ಆಗೋ ತನಕ 10 ಗಂಟೆ ಆಗೋಗಿತ್ತು. ನನ್ನ ನಾಯಿ ಮರಿ ಗೊತ್ತಾಗೋಗಿದೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಅಂತ. ಬ್ಯಾಗೆಲ್ಲ ಹೊರಗಡೆ ತಂದು ಇಡ್ತಿದ್ದಂಗೆ ಪರ್ಸ್ ಎಲ್ಲ, ಅದಕ್ಕೆ ಅರ್ಥ ಆಯಿತು ಇರ್ತಾ ಇಲ್ಲ ಇವರು ಅಂತ. ಆ್ಯಂಡ್ ನಮ್ಮ ಮನೆಯವ್ರು ಯಾವಾಗಲೂ ಅಷ್ಟೇ, ಮನೆಯಿಂದ ಹೊರಡ್ಬೇಕಾದ್ರೆ ಎಸ್ಪೆಷಲಿ ಕಾರಕ್ಕೆ ಎಲ್ಲಗಾರು ಹೊರಡಬೇಕಾದ್ರೆ ಬೇರೆ ಊರಿಗೆ 11 ರೂಪಾಯಿನ ದೇವ್ರ ಮುಂದೆ ಇಟ್ಟು ವಾಪಸ್ ಸುರಕ್ಷಿತವಾಗಿ ಬರಲಿ ಅಂತ ಕೇಳಿಕೊಂಡು ಹೊರಡ್ತೀವಿ. ಆ್ಯಂಡ್ ಅದನ್ನು ಹೊರಗಡೆ ಹಾಕಿದ್ವಿ. ಸೊ ಇಡೀ ದಿನ ನಾವು ಮನೆಯಲ್ಲಿರಲ್ಲ, ಅದಕ್ಕೂ ತೊಂದರೆ ಆಗುತ್ತೆ ಅಂತ ಹೇಳ್ಕೊಂಡು ಅದಕ್ಕೆ ಬಿಸ್ಕೆಟ್ ಹಾಕಿ ಊಟ ಹಾಕಿದ್ವಿ ನಾವು ಮೊದಲೇ, ಮತ್ತು ಇನ್ನೊಂದ್ಸಲ ಬಿಸ್ಕೆಟ್ ಹಾಕಿ ಹೊರಗಡೆ ಹಾಕಿದ್ವಿ. ಆಲ್ರೆಡಿ ಲೇಟ್ ಆಗಿದೆ ಅಂತ ಹೊರಟ್ರೆ ಕಾರ್ ತೆಗಿಬೇಕು ಅಂತ ಗೇಟ್ ಓಪನ್ ಮಾಡಿಬಿಟ್ರೆ ಈ ದನ ಬೇರೆ ಬಂದುಬಿಡ್ತು. ನಮ್ಮ ಮನೇಲಿ ಹಾಗೆ ಒಂದು ಚೂರು ಗೇಟ್ ಸೌಂಡ್ ಆದರೆ ಸಾಕು, ಗೇಟ್ ಓಪನ್ ಆಗಿದೆ ಅಂದರೆ ಎಲ್ಲಿಂದ ಇರ್ತವೇನೋ ಪ್ರತ್ಯಕ್ಷ ಆಗಿಬಿಡ್ತವೆ ದನಗಳು. ಸೊ ಬಂದು ಫಾಸ್ಟಾಗಿ ಎಲ್ಲ ಗಿಡಗಳನ್ನ ತಿನ್ನೋದು, ಅಲ್ಲಿರೋದೆಲ್ಲ ತಿಂತಾಯಿದೆ. ನಂಗೆ ಆಗ್ತಾಯಿಲ್ಲ, ಆಲ್ರೆಡಿ ನನಗೆ ಲೇಟ್ ಆಗೋಗಿದೆ. ಇಷ್ಟೊತ್ತಿಗೆ ಆಲ್ರೆಡಿ 9:30 ಮನೆ ಬೇಡ ಅಂತ ಅಂದ್ಕೊಂಡ್ರೆ 10 ಕಾಲಾಗೋಗಿದೆ. ಅದರಲ್ಲಿ ಇದ್ರದ್ದು ಬೇರೆ ಹೈ ಡ್ರಾಮಾ ಆಗೋಯ್ತು. ಹೊರಡು ಅಂತ 2 ಬಾಳೆಹಣ್ಣು ತೊಗೊಂಬಂದು ಕೊಡ್ತಾಯಿದ್ದೀನಿ, ಬಾ ಅಂತ ಬರ್ತಾನೆ ಇಲ್ಲ. ಹೊರಗಡೆ ತೊಗೊಂಡೋಗಿ ಇಟ್ಟ 2 ಬಾಳೆಹಣ್ಣು ತಿನ್ನಬಾರೆ ಅಂದರೆ ಅದನ್ನು ತಿನ್ನಲ್ಲ ಅಂತ ಹೇಳಿ ಒಳಗಡೆ ಹೋಗ್ತಾಯಿದೆ. ನನಗಂತೂ ಸಾಕಾಗಿ ಹೋಗೋಯ್ತು. ನಾನು ಆ್ಯಕ್ಚುಲಿ ಫಾಸ್ಟಾಗಿ ಹಾಕಿದ್ದೀನಿ, ಇದೆಲ್ಲ CC ಕ್ಯಾಮ್ರಾ ವೀಡಿಯೋಸು. ನನಗೆ ಇದಿಷ್ಟು ಮಾಡಲಿಕ್ಕೆ ಒಂದು 1/2 hour ಲೇಟ್ ಆಯಿತು ಅನ್ಬೋದು. ಅರ್ಧ ಗಂಟೆ ನಾವು ಮನೆಯಿಂದ ಹೊರಟಿದ್ದು ಏನಕ್ಕೆ ಲೇಟ್ ಆಯಿತು ಅಂತಂದರೆ ಈ ದನ ಬೇರೆ ಕಾಟ ಕೊಡ್ತು ನಮಗೆ. ಸೊ ಅಂತೂ ಇಂತೂ ಹರಸಾಹಸ ಮಾಡಿ ಸಾಗರದಿಂದ ಮನೆ ಬಿಟ್ಟಿದ್ದಷ್ಟೇ. ಸಾಗರ ಇನ್ನೂ ಬಿಟ್ಟಿಲ್ಲ, ಯಾಕಂದರೆ ಅಮ್ಮನ ಮನೆ ಹೋಗಿ ಅಮ್ಮನ ಪಿಕ್ ಮಾಡಬೇಕು. ಹೌದು, ನಾವೆಲ್ಲರೂ ಹೋಗ್ತಿದ್ದೀವಿ ಅಂತಂದರೆ ಅಮ್ಮನೂ ಜೊತೆ ಕರ್ಕೊಂಡು ಹೋಗ್ತೀನಿ. ಸೊ ನಾವಿಬ್ಬರೇ ಹೋಗೋದು ಆಗಲ್ಲ, ಒಬ್ಬರು ಹಿರಿಯರು ನಮ್ಮ ಜೊತೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಇನ್ನೊಂದು. ಆ್ಯಂಡ್ ನಾನೆಲ್ಲರ ವೀಡಿಯೋ ಮಾಡ್ಕೊಂಡು ಬ್ಯುಸಿ ಇದ್ರೂ ಸಹಿತ ನನ್ನ ಮಗಳನ್ನ ಅವ್ರು ನೋಡ್ಕೊತಾರೆ. ಚಿಂತೆ ಇರಲ್ಲ ನನಗೆ, ಏನಾಗ್ತಿದೆ, ನನ್ನ ಮಗಳು ಏನು ಮಾಡಿದ್ಲು, ತಿಂದ್ಲೋ ಉಂಡ್ಲೋ, ಎಲ್ಲಿ ಕೂತಿದ್ದಾಳೆ, ಅದು ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ. ಯಾಕೆಂದರೆ ಅಮ್ಮ ನೋಡ್ಕೊತಾರೆ, ನನ್ನ ಥರನೇ ನೋಡ್ಕೊತಾರೆ ಅನ್ನೋ ಒಂದು ನಂಬಿಕೆ ನನಗೆ. ಹಾಗಾಗಿ ಅಮ್ಮನ ಮನೆಗೆ ಹೋಗ್ತಾ ಇರೋದು. ಆ್ಯಂಡ್ ಅಮ್ಮನ ಮನೆಗೆ ಹೋಗಿ ಅಲ್ಲಿ ನಾವು ತಿಂಡಿ ತಿಂದಿದ್ವಿ. ಅಮ್ಮ ಚಿತ್ರಾನ್ನ ಮಾಡಿದ್ರು, ಸೊ ಚಿತ್ರಾನ್ನ ತಿಂದೆ. ಆ್ಯಂಡ್ ನನ್ನ ಮಗಳಿಗೂ ಅವರೇ ತಿನ್ನಿಸಿದ್ರು. ಅಲ್ಲಿ ಹೇಳಿದ್ನಲ್ಲ, ನಮ್ಮಮ್ಮ ಬಂದರು ಅಂದರೆ ನಾನು ನನ್ನ ಮಗಳು ಡ್ಯೂಟಿ ಮರ್ತು ಬಿಡ್ತೀನಿ. ನಮ್ಮಮ್ಮ ಇಸ್ ಟೇಕ್ ಕೇರ್ ಆಫ್ ಮೈ ಡಾಟರ್ ಡ್ಯೂಟಿ. ಎಲ್ಲರೂ ಅಮ್ಮ ಇದ್ದಾರೆ ಅಂತಂದರೆ ನನಗಂತೂ 24/7 ಅವಳನ್ನ ಮಾಡಿ ಬೋರ್ ಆಗಿರುತ್ತಲ್ಲ, ಕಾಯ್ತಾ ಇರ್ತೀನಿ ಅಮ್ಮ ಇರಲಿ ಜೊತೆಗೆ, ಈಶನ್ ನೋಡ್ಕೊಳಕ್ಕೆ ಅಂತ. ಸೊ ಅಂತಿಂತೂ ಸಾಗರ ಬಿಡ್ತಾನೆ ಆಲ್ರೆಡಿ 11 ಗಂಟೆ ಆಗೋಯ್ತು. ಆ್ಯಂಡ್ ಏನು ಗೊತ್ತಾ, ಜಸ್ಟ್ ನಮ್ಮನೆ ಅಷ್ಟೇ ನೋಡಿದ್ರೆ, ನಮ್ಮನೆ ಪಕ್ಕ ಮಲೆನಾಡು ಮನೆ ಅಲ್ಲ. ನಾನಿವತ್ತು ನಿಮಗೆ ಮಲೆನಾಡಿನ ಮನೆಗೆ ಒಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿ ಮನೆಯಲ್ಲೇ ತಯಾರಿಸಿರುವಂಥ ತುಪ್ಪ, ಹನಿ ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ, ಅವ್ರು ಹೆಂಗೆ ತಯಾರಿಸ್ತಾರೆ ಮತ್ತು ಏನು ಪ್ರಾಡಕ್ಟ್ ಅಂತ ಹೇಳ್ಕೊಂಡು. ಸೊ ಫುಲ್ ಮಿಸ್ ಮಾಡಿದೆ, ಫುಲ್ ವಿಡಿಯೋನ ನೋಡಿ. ಆ್ಯಂಡ್ ನಾವು ಹೋಗ್ತಾ ಇರೋದು ಚಿಕ್ಕಮಂಗ್ಳೂರು ಜಿಲ್ಲೆಗೆ. ಆನ್ ದ ವೇ ತೀರ್ಥಹಳ್ಳಿನೂ ಸಹಿತ ಬರುತ್ತೆ. ತೀರ್ಥಹಳ್ಳಿ ರೋಡಲ್ಲಿ ಒಂದು ಸರ್ಪ್ರೈಸ್ ಇರುತ್ತೆ ಯಾವಾಗಲೂ.
ಐಶ್ವರ್ಯ. ಹೌದು, ಐಶ್ವರ್ಯ ಆನೆ ಯಾವಾಗಲೂ ಈ ಟೈಮಲ್ಲಿ 11 to 12:30 1 o'clock ತನಕ ಇರುತ್ತೆ. ಐಶ್ವರ್ಯ ಕಾಣಿಸ್ಕೊಬಿಟ್ಲು. ನಾವು ಸಿಗತ್ತೋ ಇಲ್ಲೋ ಅಂತ ಅಂದ್ಕೊಂಡು ಬಂದರೆ ಅಂತ ಇಂಥ ಐಶ್ವರ್ಯ ಕಂಡ್ಲು. ಹೌದು, ಈ ಆನೆ ಹೆಸರು ಐಶ್ವರ್ಯ ಅಂತ. ಎವ್ರಿ ಟೈಮ್ ಸಿಗುತ್ತೆ. ನಾನು ಲಾಸ್ಟ್ ವ್ಲಾಗಲ್ಲಿ ಧರ್ಮಸ್ಥಳ ಹೋಗ್ಬೇಕಾದ್ರೂ ತೀರ್ಥಹಳ್ಳಿ ರೋಡ್ ಮೇಲೆ ಹೋಗ್ತೀನಿ, ಆವಾಗಲೂ ಸಹಿತ ಸಿಕ್ಕಿತ್ತು. ಅದಕ್ಕಿಂತ ಮುಂಚೆ ಕುಪ್ಪಲ್ಲಿ ಅಂತ ಒಂದು ಇಲ್ಲೇ ಒಂದು ಪ್ಲೇಸಿಗೆ ಹೋಗಿದ್ದೆ ಟ್ರಿಪ್ಪಿಗೆ ಅಂತ, ಆವಾಗಲೂ ಇದೇ ಆನೆ ಇಲ್ಲೇ ಸಿಗುತ್ತೆ. ಸೊ ಅರೌಂಡ್ 10 to 1 o'clock 2 o'clock ತನಕ ಈ ಆನೆ ಇಲ್ಲಿ ವಾಕಿಂಗ್ ಮಾಡ್ತಿರುತ್ತೆ. ಐಶ್ವರ್ಯ ಅಂತ ಇದ್ರ ಹೆಸರು. ಇಲ್ಲಿ ಹುಂಚ ಅಂತ ಬಳೆ ಪದ್ಮಾವತಿ ದೇವಸ್ಥಾನದ ಒಂದು ಆನೆ ಇದು. ಸೊ ನಂಗೆ ತೀರ್ಥಹಳ್ಳಿ ರೋಡಲ್ಲಿ ಹೋಗ್ತಿದ್ದೀವಿ ಅಂದರೆ ಖುಷಿ. ಐಶ್ವರ್ಯನ ನೋಡ್ತೀನಿ ಅಂತ ಮನೆಯಿಂದ ಬೇಗನೆ ಹೊರಟಿರ್ತೀನಿ, ಅದನ್ನು ಬ್ಲೆಸ್ಸಿಂಗ್ ತೊಗೊಳಕ್ಕೆ ಅಂತ. ತುಂಬ ಕ್ಯೂಟ್ ಇರುತ್ತೆ. ನಾನು ಬರ್ತಿದ್ದಂಗೆ ಕೂಗ್ತೀನಿ ಐಶ್ವರ್ಯ ಐಶ್ವರ್ಯ ಅಂತ. ಹೆಸರು ಚೆಂದ ಇಟ್ಟಿದ್ದಾರೆ. ನಿಮಗೂ ಗೊತ್ತಾ? ನೀವು ಯಾರು ತೀರ್ಥಹಳ್ಳಿಯವರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ಕಮೆಂಟ್ ಮಾಡಿ ಆಯಿತಾ? ಕರೆಕ್ಟ್ ತಾನೇ ನಾನು ಹೇಳ್ತಿರೋದು? ಐಶ್ವರ್ಯ. ನಂಗೆ ಐಶ್ವರ್ಯ ಸಿಗ್ತಲೆ ಅಂತ ಗ್ಯಾರಂಟಿ ಇತ್ತು. ಹಾಗಾಗಿ ಮನೆಯಿಂದನೇ ಬಾಳೆಹಣ್ಣೆಲ್ಲ ತೊಗೊಬಂದ್ಬಿಟ್ಟಿದ್ವಿ, ಬಾಳೆಹಣ್ಣು ಹಣ್ಣು ಎಲ್ಲ. ಸೊ ನಾನು ನನ್ನ ಮಗಳು ನಮ್ಮ ಮನೆಯವರೆಲ್ಲ ಹಣ್ಣೆಲ್ಲ ಕೊಟ್ಟು ಆಶೀರ್ವಾದ ಮಾಡ್ಕೊಂಡ್ವಿ. ಸೊ ಜರ್ನಿ ಸ್ಟಾರ್ಟ್ ಆಗಿದ್ದು ಒಂದು ಒಳ್ಳೆಯ ಒಂದು ಬ್ಲೆಸ್ಸಿಂಗಿಂದ ಅಂತ ಹೇಳ್ಬೋದು. ನನಗದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಫೈನಲಿ ಐಶ್ವರ್ಯಂಗೆ ಬಾಯ್ ಅಂತ ಹೇಳಿದ್ವಿ. ನೀವೇನಾದ್ರು ಕುಪ್ಪಲ್ಲಿ ಕುವೆಂಪು ಮನೆ ಹೋಗ್ತಾ ಇದ್ದೀರಾ ತೀರ್ಥಹಳ್ಳಿ ಕಡೆ ಅಂತಂದರೆ ಈ ಒಂದು ಆನೆ ನಿಮ್ಗೆ ಸಿಗುತ್ತೆ. ಸಿಕ್ಕಿದೆ ನಿಮಗೆ ಆಲ್ರೆಡಿ ಅಂತಂದ್ರೆ ಕಮೆಂಟ್ ಮಾಡಿದ್ದೀವಿ, ನಾವು ನೋಡಿದ್ದೀವಿ ಈ ರೋಡಲ್ಲಿ ಅಂತಂದರೆ. ಸೊ ಹುಂಚ ಹತ್ರ ಈ ಒಂದು ಐಶ್ವರ್ಯ ಆನೆ ಸಿಗುತ್ತೆ. ಚೆಂದ ಅನ್ನಿಸ್ತು ನನಗೆ, ತುಂಬ ಖುಷಿಯಾಗಿರುವಂಥ ಒಂದು ಹ್ಯಾಪಿ. ಅದೊಂಥರ ಖುಷಿ ಆಗುತ್ತಲ್ಲ. ಹೊರಗಡೆ ಲಾಂಗ್ ಡ್ರೈವ್ ಅಂತ ಹೋಗ್ತಾ ಇರ್ತೀವಿ, ಮಿಡಲಲ್ಲಿ ನಮಗೆ ಬೇಕಾಗಿರೋ ಪ್ರಾಣಿಗಳೆಲ್ಲ ಸಿಗ್ತವೆ, ಮಸ್ತ್ ಅಲ್ವಾ? ಅದ್ರ ಜೊತೆಗೆ ಈ ಮಲೆನಾಡಲ್ಲಿ ಜಿಮಿ 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 ಅಂತ ಮಳೆ ಜೋರಾಗಿ ಬರ್ತಕ್ಕೆ ಸ್ಟಾರ್ಟ್ ಆಗೋಯ್ತು ಫುಲ್ಲು. ನೋಡಿ, ಮಲೆನಾಡಲ್ಲಿ ಮಳೆಗಾಲದಲ್ಲಿ ಡ್ರೈವಿಂಗ್ ಮಾತ್ರ ಆಸಮ್ ಆಗಿರುತ್ತೆ ನೋಡೋಕ್ಕೆ. ಎಲ್ಲೂ ಸ್ವರ್ಗದಲ್ಲೇ ಹೋಗ್ತಾ ಇದ್ದೀವಿ, ಎಷ್ಟು ಚೆಂದ ಇದೆ, ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಅಂತ ಅನಿಸುತ್ತೆ. ಅದೇ ನಮ್ಮ ಮಲೆನಾಡಿನ ಒಂದು ಸ್ಪೆಷಾಲಿಟಿ. ಸೊ ಇದು ತೀರ್ಥಹಳ್ಳಿಯ ಒಂದು ಹಳೆಯ ಸೇತುವೆ. ಆವಾಗ ರಾಜರ ಕಾಲದಲ್ಲಿ ಕಟ್ಟಿರೋವಂಥ ಒಂದು ಸೇತುವೆ. ಈಗಲೂ ಎಷ್ಟು ಚೆಂದ ಆಯ್ತು ನೋಡಿ, ಏನು ಟೆಕ್ನಾಲಜಿ ಬಳಸ್ತೇನೆ ಕಟ್ಟಿರೋವಂಥ ಒಂದು ಸೇತುವೆ. ಸೊ ನಾವು ಹೊರಟಾಗಲೇ ಆಲ್ರೆಡಿ 11 ಗಂಟೆ ಆಗಿದೆ. ನಮಗೆಲ್ಲ ಹಸು ಸ್ಟಾರ್ಟ್ ಆಗೋಯ್ತು. 12:30 1 ಗಂಟೆ ಆಗೋಯ್ತು ಜರ್ನಿ ಸ್ಟಾರ್ಟಾಗಿ 1 ಗಂಟೆ. ಅಮ್ಮ ಮನೇಲಿ ಮಾಡಿರೋ ಚಿತ್ರಾನ್ನನೇ ಮತ್ತೆ ಬಾಕ್ಸಲ್ಲೂ ಕಟ್ಕೊಂಡಿದ್ರು, ಎಮರ್ಜೆನ್ಸಿ ಇರಲಿ, ರೋಡಲ್ಲಿ ತಿನ್ನೋಕ್ಕೆ ಮಜಾನೇ ಬೇರೆ ಇರುತ್ತೆ ಅಂತ. ಸೊ ಇಲ್ಲೊಂದು ಕ್ಯೂಟ್ ಆಗಿರೋ ಒಂದು ಬಸ್ ಸ್ಟಾಪ್ ಇತ್ತು, ಕ್ಲೀನ್ ಅಂತ ಅನಿಸ್ತು. ಸೊ ಹಾಗಾಗಿ ನಾವಿಲ್ಲಿ ಸ್ಟಾಪ್ ಮಾಡಿ ಚಿತ್ರಾನ್ನ ತಿಂತಾ ಇರೋದು. ಮನೇಲಿ ಏನಾದ್ರು ಚಿತ್ರಾನ್ನ ಕೊಟ್ಟರೆ ಅಯ್ಯೋ ಬೇಡ ಈ ಚಿತ್ರಾನ್ನನ ಅಂತ ಬೇಜಾರು ಮಾಡ್ಕೊತೀವಿ. ಬಟ್ ಹೊರಗಡೆ ಬಂದಾಗ ಚಿತ್ರಾನ್ನ ಅಂದರೆ ಚಿತ್ರಾನ್ನ ಏನು ಎಲ್ಲ ಉಪ್ಪಿಟ್ಟು ಸಹಿತ ಅಮೃತವಾಗಿ ತಿಂತೀವಿ. ಯಾಕಂದರೆ ಅಷ್ಟು ಹಸುವಾಗಿರುತ್ತೆ. ಮನೆ ಬಿಟ್ಟಿರ್ತೀವಿ 2 hours. ಹೊರಗಡೆ ನಂಗೆ ಹೋಟೆಲೆಲ್ಲ ತಿನ್ನೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ, ಕಂಫರ್ಟೇಬಲಿ ಅಂದರೆ ಖುಷಿ ಆಗುತ್ತೆ. ಓಕೆ, ಹೋಟೆಲಲ್ಲಿ ಚೆನ್ನಾಗಿರುತ್ತೆ, ಬಟ್ ಮನೆ ಊಟ ಇನ್ನೂ ಮಸ್ತ್ ಇರುತ್ತೆ. ಸೊ ಟ್ರೈ ಮಾಡಿ, ನೀವೆಲ್ಲ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀರಂದರೆ ಅದು ತಿನ್ಕೊಂಡು ಹೋಗ್ಲಿಕ್ಕೆ. ಇದು ವಿಡಿಯೋ ಮಾಡಿರೋದು ನನ್ನ ಮಗಳು. ನಾನು ಮಾಡ್ತೀನಮ್ಮ ವ್ಲಾಗಿಂಗ್ ಅಂತ ಫೋನ್ ಇಸ್ಕೊಬಿಟ್ಲು. ಸೊ ಇದು ಕುಪ್ಪಲ್ಲಿ ಕುವೆಂಪು ಮನೆ, ತೀರ್ಥಹಳ್ಳಿ ಹತ್ರ ಇದೆ. ಅಲ್ಲಿಗೆ ರಶ್ ಇದು. ಇಲ್ಲಿಂದ ಈ ಕಡೆ ಹೋದರೆ ಕುಪ್ಪಲ್ಲಿ ಸಿಗುತ್ತೆ. ನಾನು ಲಾಸ್ಟ್ ಟೈಮ್ ಹೋಗಿದ್ದೆ, ಮತ್ತೊಂದ್ಸಲ ಇದಕ್ಕೆ ಅಂತಲೇ ಬಂದು ನಿಮಗೆ ಅದ್ರ ವೀಡಿಯೋ ಮಾಡಿ ತೋರಿಸ್ತೀನಿ. ಸೊ ನಾನು ಹೋಗ್ತಾ ಇರೋದು ಒಂದು ಹಳ್ಳಿಯಲ್ಲಿ ತೋಟದ ಮನೆ. ಅಲ್ಲೇ ಮಲೆನಾಡಲ್ಲಿ ಅವ್ರ ಮನೆಯಲ್ಲೇ ಎಷ್ಟೊಂದು ಎಕರೆಗಳ ತೋಟ ಇದೆ, ಕಾಫಿ ತೋಟ ಎಲ್ಲ ಇದೆ. ಆ ಮಧ್ಯದಲ್ಲಿ ಅವರು ಜೇನುತುಪ್ಪನ ಅಲ್ಲೇ ಮನೆಯಲ್ಲೇ ಜೇನು ತಯಾರಿಸಿ ಮಾಡ್ತಾರೆ, ತುಪ್ಪ ಮಾಡ್ತಾರೆ. ಸೊ ಅದೆಲ್ಲದು ಪ್ರೊಸೆಸ್ ಅಲ್ಲಿಂದ ಪ್ರಾಡಕ್ಟ್ ತರಿಸ್ಕೊಂಡಿದ್ದೆ ನಾನು. ಸೊ ಅದನ್ನು ಹಾಗೇ ಹೇಳೋದಕ್ಕಿಂತ ಮುಂಚೆ ಅವ್ರ ಮನೆಗೆ ತೋರಿಸಿ ಹೇಗಿದೆ, ಅಲ್ಲಿ ಹೆಂಗೆ ಮಾಡ್ತಾರೆ, ಅವ್ರ ತಯಾರಿ ಹೇಗೆ ಮಾಡ್ತಾರೆ ಅಂತ ನಿಮಗೆ ಹೇಳೋಣ ಅಂತ ಅನ್ನಿಸ್ತು. ಹಾಗಾಗಿ ಅವ್ರ ಮನೆ ಹೋಗ್ತಿರೋದು. ಆ್ಯಂಡ್ ಮನೆ ಮಾತ್ರ ಅಲ್ಟಿಮೇಟ್ ಆಗಿದೆ ನೋಡಿ. ದಟ್ ಮಲೆನಾಡು ಪಕ್ಕ. ನಮ್ಮದಾದರೆ ಸ್ವಲ್ಪ ಮಾಡರ್ನ್ ಮಿಕ್ಸ್ಚರ್ ನಿಮಗೆ ಮನೆ ಸಿಗುತ್ತೆ. ಇದು ಪಕ್ಕ ಆ್ಯಕ್ಚುಲಿ ಮಲೆನಾಡಿನ ಮನೆ, ಹಂಚಿನ ಮನೆ ಅಂತ ಹೇಳ್ತಾರಲ್ಲ ಹಾಗೆ. ಆ್ಯಕ್ಚುಲಿ ಇನ್ನೂ ಇದನ್ನು ಸ್ವಲ್ಪ ಅವ್ರು ಮಾಡರ್ನೈಸ್ ಮಾಡಿದ್ದಾರೆ, ಹಳೆ ಮನೆನ ಬೀಳಿಸ್ಬಿಟ್ಟು. ಬಟ್ ಇದು ಮನೆ ಎಂಟ್ರೆನ್ಸ್. ಸೊ ಎಲ್ರಿಗೂ ಆ ಮನೆ ಒಳಗಡೆ ಏನಿದೆ, ಎಂಥ ಎಷ್ಟು ವರ್ಷದ ಮನೆ, ಹೇಗೆ ಅಂತ ಎಲ್ಲ ಕ್ಯೂರಿಯಾಸಿಟಿ ಇರುತ್ತಲ್ವ. ಸೊ ಬನ್ನಿ ಮನೆ ಹೋಗೋಣ. ಆ್ಯಂಡ್ ಅಲ್ಲಿ ಹೇಗೆ ಪ್ರಾಡಕ್ಟ್ನ ತಯಾರಿಸ್ತಾರೆ ಅಂತಲೂ ನೋಡೋಣ. ಅದ್ರ ಜೊತೆಗೆ ಅಲ್ಲಿ ಹಳೇ ಕಾಲದ ಈ ಮನೆಯ ಓನರು ಹಳೇ ಕಾಲ ಅಜ್ಜ ಅಂದರೆ ಇವ್ರದ್ದು ಗ್ರ್ಯಾಂಡ್ ಫಾದರು ಮೈಸೂರು ರಾಜರಲ್ಲಿ ಕೌನ್ಸಿಲರ್ ಆಗಿದ್ದರು. ಸೊ ರಾಜ ಮನೆತನದ ಎಷ್ಟೊಂದು ಉಡುಗೊರೆ ಎಲ್ಲ ಅವ್ರಿಗೆ ಸಿಕ್ಕಿದೆ, ಅದನ್ನು ಸ್ವಲ್ಪ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಸೊ ಫುಲ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ತುಂಬ ಹಳೆ ಐಟಮ್ನೆಲ್ಲ ತೋರಿಸ್ತೀನಿ ನಾನು ನಿಮಗೆ. ಸೊ ಬನ್ನಿ ನನ್ನ ಜೊತೆ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇದು ಪಕ್ಕ ಹಂಚಿನ ಮನೆ, ಮಂಗಳೂರು ಹಂಚು ಅಂತ ಹೇಳ್ತಾರೆ. ಅದು ನಮ್ಮದಿರೋದು ಕೇರಳದ್ದು ಮೊನಾಯರ್ ಆರ್ಟಿಫಿಷಿಯಲ್ ಹಂಚು. ಇದು ಮಣ್ಣಿನಲ್ಲಿ ಮಾಡಿರೋವಂಥ ಒಂದು ಮಂಗಳೂರು ಹಂಚು. ಈ ಕಡೆ ಎಲ್ಲ ನಮ್ಮ ಕಡೆ ಮಲೆನಾಡಲ್ಲೆಲ್ಲ ಮಂಗಳೂರು ಹಂಚುನೇ ಯೂಸ್ ಮಾಡೋದು.
ಸೊ ಎಸ್ ಅವ್ರು ಅದರಲ್ಲೇ ಮಾಡಿದ್ದಾರೆ. ಆ್ಯಂಡ್ ಬರ್ತಿದ್ದಂಗೆ ಅಲ್ಲಿ ಪೆಪ್ಪರ್ ಇದೆಲ್ಲ ಇದನ್ನು ಒಣಗಿಸಿಟ್ಟಿದ್ದಾರೆ ಅಲ್ಲಿ. ಸೊ ಒಣಗ್ಸೋಕ್ಕೆ ಅಂತಲೇ ಹೊರಗಡೆ ಇಟ್ಟಿದ್ರು ಅಂಗಳದಲ್ಲೇ. ಅದನ್ನು ನೋಡಿದೆ ಇಲ್ಲಿ ಪೆಪ್ಪರ್ನೂ ಸಹಿತ ಅವ್ರು ಮಾರ್ತಾರಂತೆ. ಸೊ ಒಣಗಿಸ್ತಾ ಇದ್ದಾರೆ ಅದನ್ನು ಅಲ್ಲೇ. ಆ್ಯಂಡ್ ನನ್ನ ಮಗಳಿಗೆ ಹೊಸ ಫ್ರೆಂಡ್ ಸಿಕ್ಬಿಟ್ಲು ಅಲ್ಲಿ, ಅವ್ರ ಮನೆ ಮಗಳು. ಸೊ ಅದೇ ಸೇಮ್ ಏಜ್, 1-2 ಇಯರ್ಸ್ ಗ್ಯಾಪ್ ಇದೆ ಅಷ್ಟೇ. ನನ್ನ ಮಗಳು ದೊಡ್ಡವಳು. ಸೊ ಅವಳ ಜೊತೆ ಆಟ ಆಡೋಕ್ಕೆ ಖುಷಿಯಿಂದ ಹೋಗ್ತಿದ್ದಾಳೆ. ಸೊ ಖುಷಿ ಆಯ್ತು ನನಗೆ, ಇಲ್ಲೊಬ್ಳೆ ಅವಳಿಗೆ ನನ್ನ ಮಗಳಿಗಂತೂ ಬೋರ್ ಆಗೋಲ್ಲ, ಆಟ ಆಡ್ಕೊಂಡಿರ್ತಾಳೆ ಅಂತ. ಸೊ ಇದು ಮನೆ ಒಳಗಡೆ. ಸೊ ನೋಡ್ಬೋದು ಹೈಟ್ ಎಂಡಿಂಗಲ್ಲೂ ಸಹಿತ ಹಂಚಿದೆ, ಅದು ಲಾಸ್ಟ್ ಫ್ಲೋರಲ್ಲಿ ಹಂಚು ಹಾಕಿದ್ದಾರೆ. ಸೊ ಇದಿಷ್ಟು ಅವ್ರ ಮನೆ ಒಳಗಡೆಯಿಂದ ವ್ಯೂ. ಆ್ಯಂಡ್ ಇದು ದೇವ್ರ ಮನೆ. ಸೊ ನಮಗೆ ಆಲ್ರೆಡಿ ಬರ್ತಿದ್ದಂಗೆ ನಾವು ಆಲ್ರೆಡಿ 1-1:30 ಆಗಿತ್ತಲ್ಲ, ಅವ್ರಿಗೆ ಊಟ ಟೈಮು ಅಂತ ನಮ್ಗೆ ಬರೋಕ್ಕಿಂತ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಫಸ್ಟ್ ಊಟ ಮಾಡಿ ಆಮೇಲೆಲ್ಲ ವೀಡಿಯೋ ಮಾಡ್ಕೊಳ್ರಂತೆ ಅಂತ ಹೇಳ್ಕೊಂಡು ಅಂತ. ಸೊ ಪಕ್ಕ ಮಲೆನಾಡು ಸ್ಟೈಲಲ್ಲಿ ಹಲಸಿನ ಹಣ್ಣಿನ ಜೊತೆ ನಮಗೆ ಇದು ಹಲಸಿನ ಹಣ್ಣು, ಇದು ಕೆಂಪಕ್ಕಿ, ಅವ್ರ ಮನೆಯಲ್ಲೇ ತಯಾರಿಸಿರುವಂಥ ಅಕ್ಕಿ ಅಂತೆ. ಸೊ ಆರ್ಗ್ಯಾನಿಕ್ ಅಕ್ಕಿ, ಉಪ್ಪಿನಕಾಯಿ ಜೊತೆಗೆ ಮತ್ತು ಸಾಂಬಾರು, ಇದೊಂದು ಸಖತ್ತಾಗಿತ್ತು. ತರಕಾರಿ ಸಾಂಬಾರು, ಬಿಸಿ ಬಿಸಿ ಚಳಿಯಲ್ಲಿ ಬಂದಿರ್ತೀವಲ್ಲ, ಮಳೆಯಲ್ಲಿ ಬಿಸಿ ಬಿಸಿ ಅನ್ನ ಸಾರು ಸಖತ್ತಾಗಿತ್ತು. ನನ್ನ ಮಗಳೂ ಕೂತು ಊಟ ಮಾಡಿದ್ಲು. ಆ್ಯಂಡ್ ಡೆಸರ್ಟ್ ಅಂತ ಹಲಸಿನ ಹಲ್ವಾ ಕೊಟ್ಟರು, ಅದು ಸಖತ್ತಾಗಿತ್ತು. ಆ್ಯಂಡ್ ನಮಗೆಲ್ಲ ಒಂದು ಹುಚ್ಚು ಗೊತ್ತಾ, ಬರ್ತಿದ್ದಂಗೆ ಏನಾದ್ರು ಶೋಕೇಶ್ ಇದರೊಳಗಡೆ ಏನಾದ್ರು ಫೋಟೋ ಇದ್ದರೆ ಅದನ್ನೆಲ್ಲ ನೋಡೋ ಹಾಗೆ. ಸೊ ನಾನು ಅದನ್ನು ನೋಡಿ ಆ್ಯಕ್ಚುಲಿ ಗಡ್ಡ ತುಂಬ ಜಾಸ್ತಿ ಬೆಳೆಸಿದಾರೇನೋ ಅಂತ ಅಂದ್ಕೊಂಡೆ. ಹತ್ತಿರದಿಂದ ನೋಡಿದ ಮೇಲೆ ಗೊತ್ತಾಯಿತು ಜೇನನ್ನು ಆ ಥರ ಇಟ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು. ಓ ಮೈ ಗಾಡ್, ಪೂರ್ತಿ ಅದು ಬ್ರೀಡಲ್ಲ, ಅದು ಜೇನು ಹುಳಗಳು. ಓಕೆ, ಕಾಣಿಸ್ತಿದೆಯಾ? ಆ್ಯಂಡ್ ಯಾರು ಇಟ್ಕೊಂಡಿದ್ದು ಗೊತ್ತಾ? ಇವರೇ, ಈ ಮನೆಯ ಓನರು. ಹೌದು, ಅಂಕಲ್ಲು ಅವಾಗ ಹೆಂಗಿರ್ತಾನೆ ಅವ್ರ ಮನೇಲೇ ಮಾಡ್ತಾ ಇರೋವಂಥ ಜೇನಿನ ತುಪ್ಪ ತಯಾರಿಸೋ ಜೇನು ಸಾಕಣೆ ಮಾಡ್ತಾರಲ್ಲ, ಅದನ್ನು ಬ್ರೇಡಾಗಿ ಇಟ್ಕೊಂಡಿದ್ರು. ಎಷ್ಟು ಬ್ರೇವ್ ಅಲ್ಲ. ನಾವಾದರೆ ಓಡೋಗ್ಬಿಡ್ತೀವಿ ಒಂದು ಊರಮ್ಮಲ್ಲಿ. ಅವಾಗಿಂದ ಜೇನು ಸಾಕಣೆ ಮಾಡ್ತಾರೆ, ಜೇನು ತುಪ್ಪ ಸಿಗುತ್ತೆ ಒರಿಜಿನಲ್ ಅಂತ ಹೇಳ್ತಾನೆ ಇದ್ದೀನಿ. ಅದು ಎಲ್ಲಿದೆ ಅಂತ ನನಗೂ ಕ್ಯೂರಿಯಾಸಿಟಿ ನಿಮ್ಮ ಥರನೇ. ಸೊ ಹಾಗಾಗಿ ಅದನ್ನು ಹುಡ್ಕೊಂಡು ಹೋಗ್ತಾ ಇರೋದು. ಆ್ಯಕ್ಚುಲಿ ತೋಟ ತುಂಬ ಇದೆ, 25 ಎಕರೆ ತೋಟ ಇದೆ. ತೋಟದ ಮಧ್ಯದಲ್ಲಿ ಅವರೊಂದು ಇದು ಸ್ಟ್ಯಾಚ್ಯೂ ಮಾಡಿ ಇಟ್ಟಿದ್ದಾರೆ, ಹೀಗೆ ಅಂತ ಹೇಳ್ಕೊಂಡು. ನಮ್ಗೆ ಜಾಸ್ತಿ ದೂರ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಹತ್ತಿರದಲ್ಲೇ ಇರೋವಂಥ ಒಂದು ಜೇನು ಹೇಗೆ ತೆಗಿತಾರೆ ಅಂತ ಇರೋವಂಥ ಪ್ರೊಸೆಸ್ಗೆ ಹೋಗ್ತಾ ಇರೋದು. ಮಾತ್ರ ನಿಧಾನ ಹತ್ತೀನಿ. ಜೇನು ನಮಗೇನು ಮಾಡಲ್ಲ. ಏನು ಮಾಡಲ್ಲ. ಈ ಥರ ಇದರಲ್ಲಿ ತುಪ್ಪ ಇರುತ್ತೆ. ಪುಟ ನೋಡಿ ಪುಟ ಇಲ್ಲಿ ಇದೆಯಲ್ಲ, ನಾವು ಹೀಗೆ ಕೈ ತೆಗಿತೀವಿ. ಇದೇ ಥರ ತೆಗೆದು ಗಡ್ಡ ಕೂರಿಸ್ಕೊಂತೀವಿ. ಅದೇವಾ, ನಮ್ಗೆ ಅದು ನೋಡ್ರೆ ಒಂದು ಮೈ ದೂರ ಹೋದ್ರೆ ನೀವು ಅದನ್ನು ತಕ್ಕೊಂಡು ಗಡ್ಡಕ್ಕೆಲ್ಲ ಕೂರಿಸ್ಕೊತೀರ. ಗ್ರೇಟ್. ಇಲ್ಲ, ನಾವು ಮಳೆಗಾಲದಲ್ಲಿ ಅವು ಫುಡ್ ಕಮ್ಮಿ ಆಗುತ್ತಲ್ಲ, ಅದಕ್ಕೆ ಇದರಲ್ಲಿ ಹಾಕಿ ಕೊಡ್ತೀವಿ. ಸೊ ಇದು ಅವರು ಜೇನನ್ನು ಈ ಥರ ಬಾಕ್ಸಲ್ಲಿ ಮಾಡಿಬಿಟ್ಟು ಕೆಳಗಡೆ ಜೇನುತುಪ್ಪ ಬರುತ್ತೆ. ಸೊ ಅದನ್ನು ಜೇನುತುಪ್ಪ ರಿಯಲ್ ಆಗಿ ತೆಗಿತಾರೆ, ಆರ್ಗ್ಯಾನಿಕಲ್. ಈ ಥರದ್ದು ಎಷ್ಟೊಂದು ಬಾಕ್ಸು ಇವರು ತೋಟದ ಮಧ್ಯೆ ಇಟ್ಟಿದ್ದಾರೆ. ಇದು ನಾನು ತೋರಿಸೋದು ಒಂದೇ ಬಾಕ್ಸು, ನಂಗೆ ತುಂಬ ಕಡೆ ಅಡ್ಡಾಡೋಕ್ಕಾಗಲ್ಲ ಅಂತ ಫಸ್ಟ್ ಬಾಕ್ಸ್ ತೋರಿಸಿರೋದು. ಓಕೆ, ಇದ್ರ ಕೆಳಗಡೆ ದೊಡ್ಡದಿರುತ್ತೆ, ಅದನ್ನ ತೆಗಿಯಲ್ಲ ಯೂಶುವಲ್ ಆಗಿ. ಇದನ್ನ ನಾವು ಹಲ್ಲೆ ಇದ್ದವಾಗ ತಂದು ನೋಡಿ, ಇದ್ರೊಳಗೆ ಹಿಂಗೆ ಹಾಕ್ತೀವಿ. ಇದು ಹಾಕಿ ಈ ಆಟೋಮೆಟಿಕ್ ಸಿಸ್ಟಮ್ ಅಲ್ಲಿ ಜೇನ್ ಇರುತ್ತೆ, ಅದು ಫುಲ್ ಸಿಡ್ದು ಕೆಳಗಡೆ ಇಳಿಯುತ್ತೆ. ಸೊ ಅಕಸ್ಮಾತ್ ಒಂದೊಂದು ಹುಳಗಳಿದ್ರು ಅಥವಾ ಏನಾದ್ರು ಮರಿ ಮೊಟ್ಟೆ ಏನೇ ಇದ್ರು ಅದು ಡ್ಯಾಮೇಜ್ ಆಗಲ್ಲ, ಪ್ಲಸ್ ಜೇನುತುಪ್ಪಕ್ಕೆ ಮಿಕ್ಸ್ ಆಗಲ್ಲ. ಅದು ಇದ್ರೊಳಗಡೆ ಉಳಿದಿರುತ್ತೆ, ಪ್ಯೂರ್ ಆಗಿ ಬರುತ್ತೆ. ಇದರಲ್ಲಿ ಬರೀ ಜೇನುತುಪ್ಪ ಉಳಿದಿರುತ್ತೆ, ಅದು ಮಾತ್ರ ಮಾಡ್ಕೊಂಡ್ಬಿಡ್ತೀವಿ ನಾವು. ಎಷ್ಟು ಬೇಕು ಅಷ್ಟು ತಕ್ಷಣ. ಆ್ಯಂಡ್ ಅವ್ರ ಮನೆ ಮುಂದೆನೇ ಈ ಥರ ನಾಟಿ ಮಾಡ್ಕೊತಾರೆ ಅಕ್ಕಿ, ಭತ್ತ ಮಾಡಲಿಕ್ಕೆ. ಸೊ ಎಷ್ಟು ಚಂದ ಅಲ್ಲ, ಮನೆ ಮುಂದೆನೇ ಬೆಳೆಯೋದು ಅಕ್ಕಿನ.
ಇದರಲ್ಲಿ ಭತ್ತದ್ದು ಇಷ್ಟಿಷ್ಟು ಮೊಳಕೆ ಬಂದಿರುತ್ತಲ್ಲ ಅದನ್ನ ಹಾಕೋದು. ಹ್ಞೂ ಆಮೇಲೆ ಇಲ್ಲಿ ಮೇಲ್ ಬಂದಿರೋದನ್ನ ತೆಗ್ದು ತೆಗ್ದು ತೆನೆ ತರ ಮಾಡಿ ನೆಟ್ಟು ನಾಟಿ ಮಾಡೋದು. ಭತ್ತಕ್ಕೆ ಅಗಡಿ ಅಂತ. ಅಗಡಿ ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ. ನಮ್ಮ ಕಡೆ ಯಾರು ತೋಟ ಏನೂ ಇಲ್ಲ. ಆ್ಯಂಡ್ ಇದು ಅಂಜೀರದ ಮರ. ಕೆಳಗಡೆ ನೋಡಿ ಎಷ್ಟು ಗೊಂಚಲು ಅಂಜೀರ ಹಣ್ಣು ಬಿಟ್ಟಿದೆ. ಅಂಜೀರ್ ಅಂತ ಹೇಳ್ತಿರಲ್ಲ, ಆ ಫಾರ್ ಅಂಜೀರ್ ಅದೇ ಇದು. ಆ್ಯಂಡ್ ಇದು ನೆಕ್ಸ್ಟು ಪತ್ರೆ ಗಿಡ. ನಮ್ಮ ಶಿವನಿಗೆ ಇಷ್ಟವಾಗಿರುವಂಥ ಪತ್ರೆ ಗಿಡನ ಬೆಳೆಸ್ಕೊಂಡಿದ್ರೆ ಎಷ್ಟೊಂದು ಇದೆ ಪತ್ರೆ ಗಿಡಗಳು ನೋಡ್ಬೋದು. ಸೊ 3 ಎಲೆ ಇರುತ್ತಲ್ಲ ಅದೇ ಪತ್ರೆ ಗಿಡ. ಶಿವನಿಗೆ ಪ್ರಿಯವಾದ ಎಲೆ ಪತ್ರೆ ಹೂವು ಅಂತ ಹೇಳ್ತಾರೆ. ಆ್ಯಂಡ್ ಇದು ಮೆಣಸಿನ್ಕಾಯಿ, ಚೋಟ್ ಮೆಣಸಿನ್ಕಾಯಿ, ಜೀರಿಗೆ ಮೆಣಸು ಅಂತ ಹೇಳ್ತಾರೆ ನಮ್ಮ ಮಲೆನಾಡಲ್ಲಿ. ನಿಮ್ಗೆ ಏನಂತೀರ ಅಂತ ಕಮೆಂಟ್ ಮಾಡಿ ಆಯಿತಾ. ಇದಕ್ಕೆ ಅಡಿಕೆ ಬೇಸೋ ಹಂಡೆ. ಅಡಿಕೆ ಅಡಿಕೆನ ಫಸ್ಟ್ ಸುಲಿದಾದ್ಮೇಲೆ ಚೊಗ್ರಿಗೆ ಹಾಕಿ ಇದ್ರಲ್ಲಿ ಬೇಯಿಸೋದು, ಇದ್ರಲ್ಲಿ ತೆಗಿಯೋದು. ಸೊ ದಟ್ ಚೊಗ್ರೆಲ್ಲ ಇಲ್ಲಿ ಕೆಳಗಡೆ ಹೋಗುತ್ತೆ, ಅಡಿಕೆ ಮಾತ್ರ ಉಳಿಯುತ್ತೆ. ಹಾಂ, ಚೊಗ್ರು ಅಂದರೆ ನೇರಳೆದು ಕುದಿಸಿ ಬಂದಿದ್ದ ರಸ. ಓಕೆ, ಇಲ್ಲಿದೆ ಅದು ಈಗ ಸದ್ಯಕ್ಕೆ ನೋಡೋಣ. ಇವ್ರು ನಮ್ಮ ಮನೆಯವರು. ನಮ್ಮನೆ ಹೆಸರು ಶ್ರೇಯಸ್ ಅಂತ. ಶ್ರೇಯಸ್. ನಿಮ್ಮ ಹೆಸರು? ಸಾಧ್ವಿ. ಸಾಧ್ವಿ. ಈಗ ಅದೇ ಇದ್ರೊಳಗೆ ಇಂಟ್ರಡಕ್ಷನ್. ಓಕೆ, ನೈಸ್. ಹಾಗೆ ನ್ಯಾಚುರಲ್ ಆಗಿ ತಗೋತೀನಿ. ಓ, ಅಥವಾ ಇನ್ನು ದನಕ್ಕೆ ಕಟ್ಟೋದು ಇದು. ಇಲ್ಲ ಅಂದ್ರೆ ಅಡಿಕೆ ಪ್ರೊಸೆಸಿಂಗಿಗೆ ಯೂಸ್ ಮಾಡ್ತಿರೋ ಜಾಗಗಳಿಗೆ ಇಷ್ಟು. ಇದು ಅಡಿಕೆ ಸುಲಿಯೋ ಕತ್ತಿ. ಹಾಂ, ಅದೇ ಅದೇ ಅದು ಹಿಂದಿದೆ ಪೀಠ. ಇದಿಷ್ಟು ಇವಾಗಿನ ಮೆಷಿನರೀಸ್. ಇವಾಗ ಅಡಿಕೆ ಸುಳಿ ಒಂದು ಅಡಿಕೆ ಸುಲಿಯೋದು, ಇನ್ನೊಂದು ನಮ್ದು ಗೊಬ್ಬರ ಮಾಡೋದು, ಆಮೇಲೆ ಅದು ಅಡಿಕೆ ಸುಲಿಯೋದು. ಸೊ ಇದು ನಮ್ಮ ಮಲೆನಾಡಲ್ಲಿ ತುಂಬಾ ಕಾಮನ್. ಎಲ್ಲರ ಮನೇಲೂ ಅಡಿಕೆ ಬೆಳೆಯೋ ತೋಟ ಇದ್ದವ್ರಿಗೆ ಗೊತ್ತಿರುತ್ತಿದ್ದು. ನಾನೇನು ಇಂಟ್ರೊಡಕ್ಷನ್ ಮಾಡಬೇಕಾಗಿಲ್ಲ, ಬಟ್ ನನಗಿದು ಹೊಸದು. ನಮ್ಮ ಜನ ಯಾರ್ಯಾರು ನೋಡ್ತಿದ್ದಾರೆ ನಾರ್ತ್ ಇಂಡಿಯಾ ಕಡೆ ಅಥವಾ ಕೇರಳ, ತಮಿಳ್, ಅವರಿಗೂ ಇದು ಹೊಸದು. ಇದೆಲ್ಲ ಅಡಿಕೆ ಏನು ನೀವು ತಿಂತಿರಲ್ಲ ಸುಪಾರಿ ಎಲ್ಲ, ಸೊ ಅದು ಮಾಡೋದು ಒಂದು ಪ್ರೊಸೆಸ್ಸು. ಆ್ಯಂಡ್ ಇದು ಸಂಪಿಗೆ ಮರ ಅಲ್ಲ, ಪಾರಿಜಾತ ಮರ. ಸೊ ನಮ್ಮ ಮನೇಲಿ ಇಲ್ಲದೆ ಅದೆಲ್ಲ ಪಾರಿಜಾತ ನೋಡಿದಿರಲ್ಲ, ಅದು ಇಷ್ಟು ದೊಡ್ಡ ಮರ ಆಗುತ್ತಂತೆ. ಓಹ್ ಮೈ ಗಾಡ್, ಇಷ್ಟೊಂದು ಹೂ ಬಿಡುತ್ತೆ, ಇಷ್ಟು ದೊಡ್ಡ ಮರ ಆಗುತ್ತೆ. 2 ಸಲ ಕಟ್ ಮಾಡಿದರೆ ಆದರೂ ಸಹಿತ ಇಷ್ಟೊಂದು ಬೆಳೆದಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಇದು ಪಾರಿಜಾತ, ಲಕ್ಷ್ಮಿಗೆ ವಿಷ್ಣುಗೆ ಪ್ರಿಯವಾದ ಒಂದು ಹೂ ಪಾರಿಜಾತ. ನಮ್ಮ ಮನೆಯಲ್ಲೂ ನಾನು ಇಟ್ಟಿದ್ದೀನಿ, ಅದಿನ್ನೂ ಗಿಡ ಇದೆ, ಮರ ಆಗಿಲ್ಲ. ಮರ ಆದರೆ ಇಷ್ಟು ದೊಡ್ಡ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಶಾಕ್ ಆಯಿತು. ನಮ್ಮ ಮನೇಲಿ ಆ ಗಾರ್ಡನಲ್ಲಿ ಎಷ್ಟು ಸ್ಪೇಸ್ ಇದೆ, ಅದೆಷ್ಟು ಜಾಗ ತಿನ್ಬೋದು ಅಂತ ಯೋಚನೆ ಮಾಡಿದೆ. ಒಂದು ಸಲ ಹಿಂಗೆ ತಲೆ ತಿರುಗಿತು. ಸೊ ಇದೆಲ್ಲ ಅವ್ರದ್ದೇ ಅಡಿಕೆ ತೋಟ, ಮನೆ ಮುಂದೆನೇ ಅದಿಷ್ಟು ಜಾಗ ಮುಂದೆ. ಆ ಕಡೆ ಈ ಕಡೆ ಎಲ್ಲ ತುಂಬ ದೂರ ತನಕ ಇದೆ, ಅಲ್ಲಿ ತನಕ ಹೋಗಲ್ಲ. ಅದೆಲ್ಲ ಅಡಿಕೆ ತೋಟ, ಕಾಫಿ ತೋಟ ಎಲ್ಲ ಇದೆ ಆ ಕಡೆ. ಆ್ಯಂಡ್ ನೆಕ್ಸ್ಟು ನಾನು ಬರ್ತಿರೋದು ನನ್ನ ಫೇವ್ರೆಟ್ ಪಾರ್ಟು, ದನಗಳು. ಹೌದು, ನಿಮ್ಗೆ ಗೊತ್ತಿದೆ ನಂಗೆ ದನ ಅಂದರೆ ತುಂಬ ಇಷ್ಟ ಅಂತೆ. ದನದ ಕೊಟ್ಟಿಗೆ. ಸೊ ಪೊಂಗನೂರು ದನ ಎಲ್ಲ ರೀತಿಯ ಬ್ರೀಡ್ಗಳ ದನಗಳ ಇಟ್ಟಿದ್ದಾರೆ ಎಲ್ಲ ಇಲ್ಲೇ. ಸೊ ಎಷ್ಟು ಕ್ಯೂಟ್ ಆಗಿದ್ದಾವೆ ನೋಡಿ. ಬರ್ತಿದ್ದಂಗೆ ಅದರಲ್ಲೇ ನಮ್ಮನ್ನ ಆಶ್ಚರ್ಯದಿಂದ ನೋಡ್ತಾ ಇದ್ದಾವೆ. ಆ ಕಡೆ ಸೊ ಗೌರಿ ಅಂತ. ಇದು ಪುಂಗನೂರು ಅಂತ. ಇದು ಹೈಟ್ ಜಾಸ್ತಿ ಬೆಳೆಯಲ್ಲ, ಕುಳ್ಳಕ್ಕೆ ಇರುತ್ತೆ ನೋಡಿ, ಅದೇ ದನ. ಇದು ಪುಂಗನೂರು ದನ ಅಂತ ಹೇಳ್ಕೊಂಡು. ಸೊ ಇವೆಲ್ಲ ಬೇರೆ ಬೇರೆ ಜಾತಿಯ ಒಂದು ದನ. ಆ್ಯಂಡ್ ನನಗೆ ತುಂಬ ಕ್ಯೂಟಾಗಿ ಇಷ್ಟ ಆಗಿರುತ್ತೆ ಇದು. ದೊಡ್ಡ ಕಿವಿಯಲ್ಲಿ ನೋಡ್ತಾ ಇದೆ ನೋಡಿ, ಚಂದ ಮಾಡಿ ಅಂತ. ಸೊ ಇದು ಪುಂಗನೂರು ದನ. ಸೊ ಚೆಂದ ಇರುತ್ತೆ, ಹೈಟ್ ಬೆಳೆಯಲ್ಲ. ಮನೆ ಒಡನೆ ಸಾಕ್ಬೋದು. ಪೆಟ್ ಥರ ಬೆಕ್ಕು ನಾಯಿನೆಲ್ಲ ಹೆಂಗೆ ಸಾಕ್ತೀವಿ ಹಾಗೆ ಸಾಕ್ಬೋದು. ಚೆಂದ ಇರುತ್ತೆ, ಚೆಂದ ಮಾಡಿಸ್ಕೊತೆ. ಒಂಚೂರು ಗಲಾಟೆ ಮಾಡ್ತಾಯಿಲ್ಲ, ಕ್ಯೂಟಾಗಿ ಸೇಫಾಗಿ ಇದೆ. ಆ್ಯಂಡ್ ಎಲ್ಲದಕ್ಕಿಂತ ನಂಗೆ ಯಾಕೆ ಇದು ಇಷ್ಟ ಆಯಿತು ಅಂತ ಹೇಳ್ತೀನಿ ನೋಡಿ. ಅದು ನನ್ನ ಕೈನೇ ನೆಕ್ತಾ ಇದೆ, ಎಳ್ಕೊಂಡು ನಾಗ್ತದೆ, ನನ್ನೇ ತಿನ್ಬಿಡತ್ತೆ ಅನ್ನೋ ಥರ ತಿಂತಾ ಇದೆ. ತಕ ನಾನು ಈಗಿನ ಊಟ ಮಾಡ್ಕೊಂಬಂದಿದ್ದಾರೆ. ಹಲಸಿನ ಹಣ್ಣೆಲ್ಲ ತಿನ್ಕೊಬಂದಿದ್ದೀನಿ. ಹಲಸಿನ ಹಣ್ಣಿನ ವಾಸನೆನೋ ಏನೋ ಗೊತ್ತಿಲ್ಲ, ಊಟದ ವಾಸನೆನೋ ಚೆಂದ ನೆಕ್ತಾ ಇತ್ತು. ಅಡಿಕೆ ಟ್ರೇ ಸಹಿತ ಒಳಗಡೆ ಇಟ್ಟು ಒಣಗಿಸ್ತಾರೆ. ಓಕೆ, ಕ್ಲೋಸ್ ಮಾಡಿ ಎಲೆಕ್ಟ್ರಿಕ್ ಹೀಟರ್ ಇದೆ. ಹಾಂ, ಎಲೆಕ್ಟ್ರಿಕ್ ಹೀಟರ್ ಆನ್ ಮಾಡಿದರೆ ಟೆಂಪರೇಚರ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡ್ಬೋದು. ಹೌದೌದು. ಇದು ಅಡಿಕೆ ಒಣಗಿಸ್ಲಿಕ್ಕೆ ಮಾಡರ್ನ್ ಟೆಕ್ನಾಲಜಿ. ಹೀಟರ್ನ ಆನ್ ಮಾಡಿಬಿಟ್ಟು ಅಡಿಕೆನ ಒಳಗಡೆ ಗೋಡನ್ ಥರ ಎಲ್ಲ ಇಟ್ಬಿಟ್ಟು ಒಣಗಿಸೋದು. ಬಿಸಿಲಿಲ್ಲ ಅಂದರೆ ಮಳೆಗಾಲದಲ್ಲಿ ಇದರಲ್ಲಿ ಸುಲಿತೀವಿ. ಅದ್ರಲ್ಲಿ ಸುಲಿದ ಮೇಲೆ ಅದರಲ್ಲಿ ಪಾಲಿಶ್ ಮಾಡಿ ಮತ್ತೆ ಅಂಡೆಗೆ ಹಾಕ್ತೀವಿ.
ಇದು ಕಾಳು ಮೆಣಸು ಬಿಡಿಸೋದು. ಕಾಳು ಮೆಣಸು ಬಿಡಿ. ಕಾಳು ಮೆಣಸನ್ನ ಬಿಡಿಸಿ ಗರೆ ಮತ್ತೆ ಕಾಳು ಬೇರೆ ಬೇರೆ ಬಿಳಿ ಕಾಳು ಬೇರೆ ಕರಿ ಕಾಳು ಬೇರೆ. ಇಲ್ಲ ಅದು ಬರಲ್ಲ. ತೆಗಿಯೋದು. ನೆಕ್ಸ್ಟ್ ಇದು ಹಿಂದ್ಗಡೆ ಇರೋವಂಥ ಹಳೇ ಕಾಲದ ಬಾವಿ. ಮಲೆನಾಡಲ್ಲಿ ಎಲ್ಲರ ಮನೇಲೂ ಬಾವಿ ಇರುತ್ತೆ. ಇದು ವಿಶೇಷ ಏನಂದರೆ ಇವರು ಇನ್ನೂ ಏನು ರಾಟಿ ಇದೆಯಲ್ಲ ಹಳೇ ಕಾಲದ್ದೇ ಇಟ್ಟಿದ್ದಾರೆ, ಮರದ್ದನ್ನೇ. ನಾವೆಲ್ಲ ಕಬ್ಬಿಣದ್ದು ಮಾಡರ್ನೈಸ್ ಮಾಡಿಬಿಟ್ಟಿರ್ತೀವಿ, ಬಟ್ ಇದು ನೋಡಿ ಎಷ್ಟೋ ವರ್ಷದ್ದು. ನೀರು ನೋಡಿ ಎಷ್ಟು ಹತ್ತಿರ ಇದೆ, ಏನು ರಾಟಿ ಬೇಕಾಗೇ ಇಲ್ಲ. ಒಂದು ಬಕೆಟ್ನ ಹಿಂಗಿಟ್ಟು ಬಗ್ಗಿ ಬಕೆಟಿಂದ ನೀರು ತಕ್ಕೊಬೋದು. ಮಳೆಗಾಲ ಅಲ್ಲ, ಅದಕ್ಕೆ ತುಂಬ ಬಂದಿದ್ದು ನೀರಿದೆ ಅನಿಸುತ್ತೆ. ಬಟ್ ನನಗೆ ಆಶ್ಚರ್ಯ ಆಯಿತು, ಇಷ್ಟು ಹತ್ತಿರ ಇದೆ ನೀರು ಅಂತ ಹೇಳ್ಕೊಂಡು. ಆ್ಯಂಡ್ ಇದು ಹಳೇ ಕಾಲದ್ದೊಂದು ರಾಟಿ. ಆವಾಗ ಯಾವಾಗಿನ ಜಮಾನದಲ್ಲಿ ಈ ಥರ ಮಾಲ್ಗುಡಿ ಡೇಸಲ್ಲೆಲ್ಲ ನೀವು ನೋಡಿರ್ತೀರಲ್ಲ, ಈ ಥರ ರಾಟಿಯಲ್ಲಿ ನೀರು ಸೇರ್ತಾ ಇದ್ರಲ್ಲ, ಅದೇ ಇದು. ಸೊ ಕಬ್ಬಿಣದಲ್ಲದೆ ಮರದ್ದು. ಚಂದ ಅಲ್ಲ ಮಲೆನಾಡಲ್ಲಿ ಬಾವಿ, ಅದರೊಳಗಡೆ ಮರದ ಒಂದು ರಾಟಿ. ಖುಷಿ ಆಗತ್ತೆ ಇದೆಲ್ಲ ನೋಡಿದ್ರೆ. ನಾನು ಹಳೇ ಕಾಲದ ಏನೇ ನೋಡಿರಿ ಸ್ಲೋ ಆಗಿ ಲೀವಿಂಗ್ ಮಾಡ್ತಿರ್ತಾರಲ್ಲ, ಅದು ಖುಷಿ ಆಗುತ್ತೆ, ಇನ್ಸ್ಪಿರೇಷನ್ ಆಗುತ್ತೆ. ಈ ಫಾಸ್ಟ್ ಲೀವಿಂಗ್ ಜನ್ರೇಷನ್ಗಿಂತ ಈ ಸ್ಲೋ ಜೀವನನೇ ಎಷ್ಟೋ ವಾಸಿ ಅಂತ ಅನಿಸ್ಬಿಟ್ಟಿದೆ ನನಗಂತೂ ಪರ್ಸ್ನಲ್ ಆಗಿ. ನಿಮಗೆ? ಹಳೆ ಪಣಕ ಅಂತಾರಲ್ಲ, ಗೊತ್ತಾಗ್ತಿಡೋದು. ಇಲ್ಲಿ ಒಳಗಡೆ ಟೆಂಪ್ರೇಚರ್ ಮೇಂಟೈನ್ ಮಾಡುತ್ತೆ. ಓಕೆ, ಪುಟ್ಟ ಸ್ಲಿಪ್ಪರ್ ಬಿಡಿ, ಅಕ್ಕಿ ಇದೆ ಒಳಗೆ ನೋಡಿ. ನಿಮಗೆ ಒಳಗೆ ಬರ್ತಿದ್ದಂಗೆ ಟೆಂಪ್ರೇಚರ್ ವೇರಿ ಗೊತ್ತಾಗುತ್ತೆ. ಹೌದು ಪುಟ್ಟ, ಒಳಗಡೆ ಬನ್ನಿ, ಸ್ಲಿಪ್ಪರ್ ಬಿಚ್ಚಿ ಬನ್ನಿ ಪುಟ್ಟ. ಒಳಗೆ ಬರ್ತಿದ್ದಂಗೆ ನಿಮಗೆ ಟೆಂಪ್ರೇಚರ್ ಕ್ಲಿಯರ್ ಆಗಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ. ಹೌದು, ಭತ್ತ ಹಾಳಾಗದೆ ಇರೋದಕ್ಕೆ ಪಣತ. ಇದರಲ್ಲೂ 2 ಇದಿದೆ. ಇದ್ರ ಒಳಗಡೆ ಇನ್ನಿಷ್ಟಿದೆ. ಅಬ್ಬಾ ಚೆನ್ನಾಗಿದೆ ಇದು ಸ್ಟೋರೇಜು. ಮರದ್ದು ಪೂರ್ತಿ ಫುಲ್ ಮರದ್ದು. ಇದು ರೈತರ ಮೇಲಿರುವಂಥ ಪಂತ, ಅಂದರೆ ಅಕ್ಕಿ ಎಲ್ಲ ಶೇಖರಣೆ ಮಾಡ್ತಾರೆ. ಇಲಿಗಳು ಬಂದು ಏನೋ ಒಂದು ಹುಳಗಳು ಬಂದು ಹಾಳಾಗಿ ತಿನ್ನಬಾರ್ದು ಅಂತ ಒಂದು ಟೆಂಪ್ರೇಚರ್ ಮೇಂಟೈನ್ ಮಾಡಲಿಕ್ಕೆ ಪೂರ್ತಿ ಮರದಲ್ಲೇ ಮಾಡಿರುವಂಥ ಒಂದು ಗ್ಯಾಪ್ ಇಲ್ದೇನೆ, ಒಂಚೂರು ಗ್ಯಾಪ್ ಇಲ್ದೇನೆ ಕರೆಕ್ಟಾಗಿ ಕೆಳಗಡೆಯಿಂದ ಫೌಂಡೇಶನ್ ಎತ್ತರಿಸ್ಬಿಟ್ಟು ಮೇಲ್ಗಡೆ ಅಂತ ಮಾಡಿರೋಂಥ ಒಂದು ಸ್ಟೋರೇಜ್ ರೂಮು. ಕಂಪ್ಲೀಟ್ಲಿ ಮರದ ಬಾಕ್ಸ್ ಅಂತ ಹೇಳ್ಬೋದು ನಾವು. ಒಂದು ವುಡನ್ ಬಾಕ್ಸ್ ಇದ್ದಂಗೆ. ಏನಂತಾರದಕ್ಕೆ? ಪನತ. ಅಬ್ಬಾ, ನಾನು ನೆಕ್ಸ್ಟ್ ತುಂಬ ಹೆದರ್ಕೊಂಡಿರೋಂಥ ಪ್ಲೇಸ್ ಅಂದರೆ ಇದೇ ದೊಡ್ಡ ಬಾವಿ. ಹಾವು ಅಂದ್ರು. ನೀರುಳ್ಳಿ ಅಲ್ಲಿ ಹೋಯ್ತು ನೋಡಿ. ಕಾಣಿಸ್ತಿದೆ. ನೀವು ಹೆಂಗಿರ್ತೀರ ಹಾವೆಲ್ಲ ಇದ್ದ ನೋಡ್ಕೊಂಡು? ಏನು ಮಾಡಲ್ಲ ಪುಟ್ಟ, ಅಲ್ಲಿದೆ ನೋಡಿ. ಕಾಣಿಸ್ತು ನನಗೆ ಹಾವು. ಅದು ನಾನ್ ಪಾಯ್ಸಸ್ ಅಲ್ಲ ಅದು? ನಾನು ರಾತ್ರಿ ನನಗೆ ನಿದ್ದೆನೇ ಬರ್ತಿರಲಿಲ್ಲ, ಹಾವು ಮನೇಲಿದೆ ಅಂತಂದರೆ. ಇಷ್ಟು ಇಲ್ಲಾದ್ರೆ ಮತ್ತೆ ಇನ್ನೂ ಜಾಸ್ತಿ ಇರ್ತಾವ. ನಿಮಗೆ ಐಡಿಯಾ ಇಲ್ಲ, ಅಭ್ಯಾಸ ಆಗಿದೆ. ಬೆಳಗ್ಗೆಯಿಂದ ಇಲ್ಲಿದ್ರೆ ನಮ್ದು ಇದೇ ರಸ್ತೆಯಲ್ಲಿ ಒಂದು 3-4 ಸಲ ಹಾವು ಕಾಣುತ್ತೆ. 3-4 ಸಲ ಹಾವು ಕಾಣುತ್ತೆ. ಫ್ರೆಂಡ್ಸ್ ಮಾಡ್ಕೊಂಡು ಹಾಯ್ ಬಾಯ್ ಅನ್ಕೊಂಡು ಈ ಕಡೆ ಹಿಂಗೆ ಹೋಗ್ತಾವೆ, ವಾಪಸ್ ಹಿಂಗೆ ಆಚೆ ಈಚೆ ಹೋಗ್ತಾ ಇರ್ತವೆ. ಹಿಂಗೆ ಮಾಡ್ರೆ ಅವು ಮೇಲೆ ಬರೋದು, ಇಲ್ಲಾಂದ್ರೆ ಅವ್ರ ಪಡೆಗೆ ಹೋಗ್ತಾವೆ. ಹಾವು, ನವಿಲು, ಕಾಡ್ಕುರಿ, ಕಾಡಂದಿ, ಮುಳ್ಳಂದಿ ಇವೆಲ್ಲ ಯಾವಾಗಲೂ ಮುಳ್ಳು ಕಾಡಲ್ಲ, ಕಟ್ಟಲ್ಲ ಹೂವು. ಕಚ್ಚಲ್ಲ ಕಚ್ಚಿದ್ರೆ ವಿಷ ತಾಕಲ್ಲ. ಮೇಲ್ ಬೇರೆ ಬರೋಕ್ ಟ್ರೈ ಮಾಡ್ತಿದ್ದೆ ಮಮ್ಮಿ. ಹೋಯ್ತದೆ ಒಳಗಡೆ ಬೇರೆ ಅಲ್ಲೊಂದು ಮನೆ ಬೇರೆ ಮಾಡ್ಕೊಂಡು ಅಲ್ಲಿಂದ ಬರ್ತದೆ. ನಿನ್ ಕಾರಂತ ಬರ್ತೈತಿ. ಅಪ್ಪ, ಬಾವಿ ಒಳಗಡೆ ಹಾವು ರಿಯಲ್ ಆಗಿ ಬೇರೆ ಇದೆ. ನಾವು ಫಿಶಸ್ ಎಲ್ಲ ಆಮೆ ನೋಡಿದ್ದೀನಿ, ಹಾವು ಇಲ್ಲೇ ನೋಡಿರೋದು. ಇವಾಗೆಲ್ಲ ಗೂಗಲೆಲ್ಲ ಬಂದುಬಿಟ್ಟಿದೆ ವೆದರ್ ನೋಡಲಿಕ್ಕೆ, ಮಳೆ ಎಷ್ಟು ಬಂದಿದೆ ಅಂತ ನೋಡೋಕ್ಕೆ. ಬಟ್ ಇವರು ಮಳೆ ಎಷ್ಟು ಆಗತ್ತೆ ಅಂತ ಅಳತೆ ಮಾಡಲಿಕ್ಕೆ ಅಂತಲೇ ಒಂದು ಮಾಪ್ನ ಇಟ್ಟಿದ್ದಾರೆ. ಸೊ ಹೌದು, ಇವಾಗ ಅವರು ಮಳೆ ಎಷ್ಟು ಆಗಿದೆ ನಿನ್ನೆ ಇವತ್ತು ಎಷ್ಟು ಆಗಿದೆ ಅಂತ ಅವ್ರು ನೋಡ್ತಿದ್ದಾರೆ ಈ ಥರ ಅಳತೆ ಮಾಡಿ. ಇದು ನೆನ್ನೆಯಿಂದ ಇದ್ದಿರೋದು. ಇದು ಗಾಳಿಗೆ ತುಂಬ ಗಾಳಿ ಇತ್ತು ಅಂತ ಕಲ್ಲಾಕಿ ಇಟ್ಕೊಂಡಿದ್ದೀವಿ. ನಮ್ಮದೇ ಟೆಕ್ನಾಲಜಿ ಅದು. ಇದೀಗ ಎಷ್ಟು ರೈನ್ಫಾಲ್ ಆಗಿದೆ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ. ನಾವು ಇದ್ರದ್ದು 1/4 ಏನೋ ಅವ್ರು ಇದು ಕೊಟ್ಟಿರ್ತಾರೆ. ಇದು ಮತ್ತೆ ಇದು ಅಂಗಡಿಲಿ ತರ್ತೀವಿ. ಇದ್ರದ್ದು ಬಾಕ್ಸ್ ಹೋಗಿದೆ, ಅದಕ್ಕೆ ಇದು ನಾವು ಸದ್ಯಕ್ಕೆ ಇಟ್ಕೊಂಡಿರೋದು. ಈಗ 40 ಸೆಂಟ್ಸ್ ಮಳೆ ಆಗಿದೆ ನಮ್ಗೆ ನೆನ್ನೆ. ಇದರಲ್ಲಿ ಲೆಕ್ಕಾಚಾರ ಎಷ್ಟಾಗತ್ತೆ ಅನ್ನೋದು ಮನೇಲೆಲ್ಲ ಲೆಕ್ಕಾಚಾರ ಮಾಡಿಬಿಡೋದು.
ಡೈಲಿ ಇಲ್ಲ ಒಂದು ಕೆಲವು ಸಲ 2 ದಿನಕ್ಕೊಂದ್ಸಲ ಮಳೆ ಎಳಿತೀವಿ. ಎಷ್ಟು ಮಳೆ ಆಗಿದೆ ಅಂತ ಅಂದರೆ ನಮಗೆ ಮೆನ್ಯೂರಿಂಗಿಗೆ ನೆಕ್ಸ್ಟ್ ಕೆಲಸಗಳಿಗೆ ಕಾಫಿಗೆ, ಮೆಣಸಿಗೆ, ಅಡಿಕೆಗೆ, ಬೋರ್ಡೋಗೆ ಎಷ್ಟು ಇಂಚ್ ಆದ್ಮೇಲೆ ಮತ್ತೆ ಔಷಧಿ ಹೊಡಿಬೇಕು ಅನ್ನೋದಕ್ಕೆ ಲೆಕ್ಕ ಇಟ್ಟು ಗೈಡೆನ್ಸ್ ಮಳೆ ಒಂದು ಬೆಂಚ್ ಮಾರ್ಕ್ ಥರ 45 ಇಂಚ್ ದಾಟ್ತು ಅಂದರೆ ಒಂದ್ಸಲ ಔಷಧಿ ಹೊಡಿಬೇಕು ರಿಪೀಟ್ ಎರಡನೇದಕ್ಕೆ ಅಂತ. MBA ಮಾಡ್ಕೊಂಡಿದ್ದು. MBA ಆದಮೇಲೆ ಟಾಟಾ ಡೊಕೊಮೊದಲ್ಲಿ ವರ್ಕ್ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ. ಅದಾದಮೇಲೆ ಬಿಟ್ಟು ಇಷ್ಟು ತೋಟ ಇರ್ಬೇಕಾದ್ರೆ ಬೇರೆ ಬೆಂಗಳೂರು ನಮಗೆ ಕಾಣಿಸೋದೇ ಇಲ್ಲ ಬಿಡಿ, ನಮ್ಗೆ ದೂರ ಅದು ದೂರ. ಇಲ್ಲ, ಕೊರೋನಾ ಬರೋಷ್ಟೊತ್ತಿಗೆ ನಾ ಬಂದು 2 ವರ್ಷ ಆಗಿತ್ತು. ಸೊ ಇಷ್ಟು ತನಕ ನೀವು ನೋಡಿರೋದು ಮನೆಯ ಹೊರಗಡೆ ಒಂದು ಪ್ರಪಂಚ. ಈಗ ಬನ್ನಿ ಮನೆ ಒಳಗಡೆ ಏನಿದೆ ಅಂತ ನೋಡೋಣ. ಆ್ಯಂಡ್ ಇದು ಇಂಟ್ರೆಸ್ಟಿಂಗ್ ಅನಿಸಿದ್ದು ಈ ಚೇರ್ಗಳು ತುಂಬ ಕ್ಯೂಟಾಗಿದೆ ಮರದ್ದು. ನಾನೇನೋ ಇಲ್ಲೇ ತೊಗೊಂಬಂದಿದ್ದಾರೆ ಅಂತ ಅಂದ್ಕೊಂಡ್ರೆ ಅದು ನೋಡಿದ್ರೆ ಎಷ್ಟೋ ವರ್ಷದ ಹಳೆಯ ಚೇರ್ಗಳು. ಕಂಫರ್ಟೇಬಲ್ ಆಗಿದೆ, ಕುತ್ಕೊಳಕ್ಕೆ ಮಾತ್ರ ಅಲ್ಟಿಮೇಟಾಗಿ ಕಂಫರ್ಟೇಬಲ್ ಆಗಿದೆ. ನಮ್ಮ ಮನೆಯವರಂತೂ ಫುಲ್ ಖುಷಿಯಾಗಿ ನನಗೂ ಈ ಚೇರ್ ಬೇಕು ಅಂತಾರೆ. ಬಟ್ ಆಮೇಲೆ ಗೊತ್ತಾಯ್ತಿದ್ದು 200 ವರ್ಷದ ಹಳೆಯ ಚೇರ್ಗಳು ಅಂತ. 200 ವರ್ಷದಿಂದನೂ ಚೇರ್ಗಳು ಅಷ್ಟು ಗಟ್ಟಿಯಾಗಿ ಅಷ್ಟು ಚೆನ್ನಾಗಿದೆ ಅಂದರೆ ಮರ ಎಂಥದ್ದು ಯೂಸ್ ಮಾಡಿರ್ಬೋದು, ಮರಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಹೇಳಿ. ಅದಕ್ಕೆ ಅಂತಾರೆ ಮರ ಈ ಕಬ್ಬನಾದರೂ ತುಕ್ಕಿಡಿದು ಹಾಳಾಗತ್ತೇನೋ, ಅಲ್ಯೂಮಿನಿಯಂ ಆದರೂ ಒಡೆದೋಗುತ್ತೇನೋ, ಮರ ಏನೂ ಆಗೋದಿಲ್ಲ. ಆ್ಯಂಡ್ ಇದು ನೋಡಿದ್ದು ಅವ್ರದ್ದು ಹೆಸರು ಬರ್ತಿದ್ದಾರೆ, ಕೆ ಶ್ರೀನಿವಾಸ ಕೋಗಿಲೆ ಅಂತ ಏನೋ. ಸೊ ಎಸ್, ಅದು ಬೆಳ್ಳಿಯಲ್ಲಿ ಬರ್ತಿರೋದು. ಓಕೆನಾ? ಯಾಕೆ ಅಂದರೆ ಇದು ಮಹಾರಾಜರ ಕಾಲದಲ್ಲಿ ಅವರು ಕೌನ್ಸಿಲರ್ ಆಗಿದ್ರಲ್ಲ, ಮೈಸೂರು ಒಡೆಯರ ರಾಜರ ಕಾಲದಲ್ಲಿ, ಆವಾಗಿಂದ ಸಿಲ್ವರ್ ಪ್ಲೇಟಲ್ಲಿ ಬರೆದಿರೋ ಅಂಥದ್ದು, ಅವ್ರ ಹೆಸರು ಬರೆದಿರೋ ಅಂಥ ಚೇರ್ಗಳು. 200 ವರ್ಷದ ಹಳೆಯ ಚೇರ್ಗಳಿದೆಲ್ಲ. ಅಬ್ಬಾ ಎಷ್ಟು ಚಂದ ಹಳೆಯ ಚೇರು. ಅವ್ರು ಮಹಾರಾಜರ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಚೇರು, ಅಂದರೆ ಅವ್ರು ಕೌನ್ಸಿಲರ್ ಆಗಿದ್ರು ಆ ಒಂದು ಆಸ್ಥಾನದಲ್ಲಿ. ಸೊ ಆ ಚೇರ್ಗಳಿದೆ. ಇದು ಅಷ್ಟೇ, ಇದರಲ್ಲಿ 4 ಪೀಸ್ ಇದೆ. ಇದರಲ್ಲಿ ಮೇಲ್ಗಡೆ ಬಂದ್ಬಿಟ್ಟು 4 ಪೀಸ್ ಇದೆ, ಅದು ಸೇರಿ 5 ಪೀಸ್ ಇದೆ ಟೋಟಲ್. ಇಲ್ಲಿವರೆಗೆ ಇದು 1 ಪೀಸು, ಇಲ್ಲಿಂದ ಇಲ್ಲಿ ಸ್ಕ್ವೇರ್ ಬಂದಿದೆಯಲ್ಲ ಇಲ್ಲಿವರೆಗೆ 1, ಇದು ಸಿಂಗಲ್ 1. ಓಕೆ, ಅದು 3ನೇದು, 4ನೇದು, 5ನೇದು. 5 ಪೀಸ್ ಸೇರಿಸಿ ಒಂದು ಕಂಬ. ಅದಕ್ಕೆ ಕೂಲ್ ಮಾಡ್ತಾರೆ, ಒಂದು ಪೀಸ್ ಇಟ್ಟು ಗಮ್ ಹಾಕಿ ಫಿಕ್ಸ್ ಮಾಡಿಬಿಡ್ತಾರೆ. ಅದು ಏನು ತಡೆಯುತ್ತೆ, ಏನಾಗಲ್ಲ. ಈಗ ಮೇಲಿಂದ ವೆಯ್ಟ್ ಇರುತ್ತಲ್ಲ, ಮೇಲಿಂದ ವೆಯ್ಟ್ ಬೀಳುತ್ತೆ. ಅಂದ್ರೆ ನಮ್ದು ಈ ಸ್ಲ್ಯಾಬ್ ಆಗೋಕ್ಕಿಂತ ಮುಂಚೆ ಇದನ್ನ ರೆಡಿ ಮಾಡ್ಕೊಂಡು ಅದಕ್ಕೆ ಬಟ್ಟೆ ಕಟ್ಟಿ ಇಟ್ಕೊಂಡು ಮತ್ತೆ ಕೆಲಸ ಮಾಡಿದ್ದಾರೆ. ಓಕೆ. ಸೊ ಇದು ಕಲ್ಲಿನ ಕಂಬಗಳು, ಮರದ್ದಲ್ಲ, ಕಾರ್ವಿಂಗ್ ಮಾಡಿರೋದಲ್ಲ, ಕಲ್ಲಿನ ಜೋಡಿಸಿಟ್ಟು ಮಾಡಿರುವಂಥದ್ದು. ಬರ್ತದೆ. ಜಯಚಾಮರ್ ರಾಜ ಒಡೆಯರು ಅವರ ಪಟ್ಟಾಭಿಷೇಕದಲ್ಲಿ ಕೊಟ್ಟಿರೋದು, ಕಳಿಸ್ಕೊಟ್ಟಿರೋದು. ಅದರಲ್ಲಿ ಡೇಟ್ ಎಲ್ಲ ಇದೆ. ಸ್ವಲ್ಪ ಬ್ಯಾಗ್ ಹಾಳಾಗಿದೆ ಮಳೆಗಾಲದಲ್ಲಿ. ಸೊ ಇವರೇ ಅವರು ಗ್ರ್ಯಾಂಡ್ ಫಾದರು. ಮೈಸೂರು ರಾಜಮನೆತನದಲ್ಲಿ ನಮಗೆ ಸ್ವತಂತ್ರ ಬರೋಕ್ಕಿಂತ ಮುಂಚೆನೇ MLC ಆಗಿರೋರು. ಸೊ ಇವರಿಗೂ ಆ ರಾಜಮನೆತನಕ್ಕೂ ಈ ಥರ ನೆಂಟಿದೆ. ಆ್ಯಂಡ್ ಇವರು ಅವ್ರ ಮಗ, ಇವರು ಏನಿದ್ದಾರಲ್ಲ ಕೌನ್ಸಿಲರ್ ಆಗಿದ್ರು ಅಂತಾರಲ್ಲ ರಾಜಮನೆತನದಲ್ಲಿ, ಅವ್ರ ಮಗ. ಆ್ಯಂಡ್ ನೆಕ್ಸ್ಟ್ ಪಾರ್ಟಿಗೆ ಬಂದರೆ ನೋಡಿ ಎಷ್ಟೊಂದು ಬೆಣ್ಣೆನ ಶೇಖರಣೆ ಮಾಡಿಟ್ಟಿದ್ದಾರೆ ಅಂತ ಹೇಳ್ಕೊಂಡು. ಅಮ್ಮ ಬಟರ್ ಇದು ಎಲ್ಲ ಮನೆಯಲ್ಲೇ. ಈಗ ನೀವು ದನ ನೋಡಿದ್ರಲ್ಲ ಅಲ್ಲಿ ದನದ ಕೊಟ್ಟೆಯಲ್ಲಿ, ಸೊ ಅಲ್ಲೇ ಫ್ರೆಶ್ ಆಗಿ ಹಾಲು ತೆಗೆದ್ಬಿಟ್ಟು ಮೊಸರು ಮಾಡಿ ಬೆಣ್ಣೆ, ಇದು 1 ವಾರದ್ದು ಬೆಣ್ಣೆ ಅಂತೆ. ಸೊ ಇಷ್ಟೊಂದು ಬೆಣ್ಣೆ ಅವರಲ್ಲಿ ರಿಯಲ್ಲಾಗಿ ಹಾಗೇ ಸಿಗುತ್ತೆ, ಏನೂ ಅವರು ಮಿಶ್ರಣ ಮಾಡಲ್ಲ, ಹಾಗೇ ತೊಳೆದು 2-3 ಸಲ ವಾಶ್ ಮಾಡ್ತಾರೆ. ಇವತ್ತೊಂದಿರೋದಿದೆ, ಇದು ತೆಗೆದು ಹಾಕಿ ಒಂದು ದಿವಸದ ಇದು ಒಂದು ದಿವಸದ ಬೆಣ್ಣೆ ಇಷ್ಟು. ಅಂದ್ರೆ ಹಾಲು ಎಲ್ಲಿ ಕೊಡಲ್ಲ, ಹಾಲೆಲ್ಲೂ ಕೊಡಲ್ಲ. ಹಂಗಾಗಿ ತುಪ್ಪನೇ ಇದು ಮಾಡ್ಬೇಕು. ಸೊ 1 ವಾರಕ್ಕೆ ಅವ್ರು 5ರಿಂದ 7 kg ಅಷ್ಟು ತುಪ್ಪ ತೆಗಿತಾರೆ, ಅಂದರೆ ತುಪ್ಪ ಕಾಯಿಸ್ಕೊತಾರಂತೆ. ಬೆಣ್ಣೆ ತೆಗೆದ್ಬಿಟ್ಟು ಇಷ್ಟೊಂದು ಬರುತ್ತೆ. ಮನೆಯಲ್ಲಿರೋ ದನ ಕರುಗಳೇ, ಅದೆಲ್ಲೂ ಬೇರೆ ಕಡೆ ಮೇಯಕ್ಕೂ ಹೋಗೋದಿಲ್ಲ, ಮನೆಯಲ್ಲೇ ಮೈಕೊಂಡು ಅಲ್ಲೇ ಇರೋವಂಥ ಒಂದು ಆರ್ಗ್ಯಾನಿಕ್ ಒಂದು ತುಪ್ಪ ಇರುತ್ತೆ. ಏನಾದ್ರು ಬೇಕು ಅಂದರೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಎಸ್, ಇವತ್ತು ತುಪ್ಪ ಹೇಗೆ ಅದು ಬೆಣ್ಣೆ ಕಾಯಿಸಿ ತುಪ್ಪ ಆಗೋ ತನಕ ನಾವು ಒಂದು ಮನೆ ರೌಂಡ್ ನೋಡ್ಕೊಂಬರೋಣ, ಮನೆ ಹೆಂಗಿದೆ ಅಂತ. ತುಪ್ಪ ಆಗಲಿ ತಾನಾಗೆ ಆಗಲಿ, ಬೆಣ್ಣೆ ಕಾಯಕ್ಕಿಟ್ಟಿದ್ದಾರೆ ಇವಾಗ, ಅಲ್ಲಿ ತನಕ ಮನೆ ನೋಡ್ಕೊಂಬರೋಣ ಬನ್ನಿ. ಸೊ ಇದು ಸ್ಟೋರೇಜ್ ರೂಮು, ಕಿಚನ್ ಪಕ್ಕಕ್ಕೆ ಇದೆ. ನಾನಂತೂ ಹೇಳ್ತೀನಿ ಎಲ್ಲರ ಮೈಲೂ ಕಿಚನ್ ಸಪ್ರೇಟ್ ಮಾಡಿ ಪಕ್ಕಕ್ಕೊಂದು ಸ್ಟೋರೇಜ್ ರೂಮ್ ಇಟ್ಬಿಟ್ರೆ, ಪ್ಯಾಂಟ್ರಿ ಹೌಸ್ ಅಂತ ಹೇಳ್ಕೊಂಡು, ಆವಾಗ ಕಿಚನ್ ಕ್ಲೀನಾಗಿ ನೀಟಾಗಿರುತ್ತೆ. ಆ್ಯಂಡ್ ಇದು ಅವ್ರದ್ದು ಕಿಚನ್. ಸೊ ನೆಕ್ಸ್ಟು ಜೇನುತುಪ್ಪ ತೆಗ್ದಿರೋದೆಲ್ಲ ಇಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ ನೋಡಿ, ಎಷ್ಟೊಂದು ಇದೆ ಕಾಣಿಸ್ತಿದೆಯಾ, ಎಲ್ಲ 1 ಲೀಟ್ರ್ ಬಾಟಲ್ಗಳದೆಲ್ಲ. ಎಲ್ಲದು ತೋಟ ಮಧ್ಯೆ ನಾನು ತೋರಿಸಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಆ ಥರದ್ದೆಲ್ಲ ಜೇನು ನೊಣಗಳಿಂದ ಬಾಕ್ಸ್ಗಳಿಟ್ಟಿರ್ತಾರೆ. ಅದು ರಿಯಲ್ಲಾಗಿ ತೆಗ್ದಿರೋ ಕೆಳಗಡೆ ಶೇಖರಣೆ ಮಾಡಿ ಅದು ಪ್ರೊಸೆಸ್ ಮಾಡಿಬಿಟ್ಟು ಮೊಟ್ಟೆ ಸಪ್ರೇಟ್ ಮಾಡಿ, ಯಾವುದೂ ನಿಮ್ಮ ಜೊತೆ ಏನೂ ಮಿಕ್ಸೇ ಆಗೋಲ್ಲ, ಏನೂ ಕಲಬೆರಕೆನೇ ಇಲ್ಲ, ಪ್ಯೂರ್ ಜೇನು, ಯಾವುದೇ ರೀತಿ ಕಲಬೆರಕೆ ಇಲ್ಲದೆ ಇರೋಂಥ ಪ್ಯೂರ್ ಜೇನನ್ನು ಅವರು ಸ್ಟೋರ್ ಮಾಡಿಟ್ಟಿದ್ದಾರೆ. ನಿಮಗೇನಾದರೂ ಇದೇನಾದ್ರು ಬೇಕು ಅಂತಂದರೆ
ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀರಿ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡಿ ಅವರಿಗೆ. ಡೆಫಿನೆಟ್ಲಿ ಅವ್ರು ನಿಮ್ಗೆ ಕಳಿಸ್ಕೊಡ್ತಾರೆ, ಯಾವ ಊರಿದ್ರೂ ಪಾರ್ಸಲ್ ಹಾಕ್ತಾರೆ. ಆ್ಯಂಡ್ ಇದು ಅವ್ರ ಮಗು ಎಷ್ಟು ಚಂದ ಮಲಗಿದೆ, ಕ್ಯೂಟ್ ಅನಿಸ್ತು. ಆ್ಯಂಡ್ ಇದು ತಾಮ್ರದ ತೊಟ್ಟಿಲು, ಮರದಲ್ಲ ತಾಮ್ರ. ನಾವೇನು ಪೂಜೆ ಮಾಡಲಿಕ್ಕೆಲ್ಲ ತಾಮ್ರದ ಪಾತ್ರೆ ಯೂಸ್ ಮಾಡ್ತೀವಲ್ಲ, ಅದೇ ತಾಮ್ರದ ತೊಟ್ಟಿಲು ನೋಡಿ. ಹಳೇ ಕಾಲದಲ್ಲಿ ಅವಾಗಿಂದು ಒಂದು 100 ವರ್ಷದ ಹಳೇದೇನೋ ಗೊತ್ತಿಲ್ಲ, ಐ ಡೋಂಟ್ ನೋ. ಬಟ್ ಎಷ್ಟು ಚಂದ ಅಲ್ಲ ಈ ತಾಮ್ರದ ತೊಟ್ಟಿಲಲ್ಲಿ ಮಗು ಮಲಗ್ತಿರೋದು. ನಾವೆಲ್ಲ ಪ್ಲಾಸ್ಟಿಕ್ಕಿಂದು ಬಟ್ಟೆದು ಅದರೊಳಗೆಲ್ಲ ಮಲಗಿಸ್ಬಿಟ್ಟಿರ್ತೀವಿ ಮರದ್ದೆಲ್ಲ. ಸೊ ತಾಮ್ರದ ತೊಟ್ಟಿಲನ್ನ ಇನ್ನೂ ಹಾಗೆ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇವೆಲ್ಲ ಕಂಬಗಳು ಸಹಿತ ಇಲ್ಲಿ ಹಳೆ ಮನೆ ಇತ್ತಂತೆ, ಮುಚ್ಚಿಗೆ ಮನೆ ಇರುತ್ತಲ್ಲ ಆ ಥರ ಮನೆ ಇದ್ದಿದ್ರೊಳಗಡೆ ಈ ಥರ ಮರದ ಕಂಬಗಳೇ ಇತ್ತು. ಸೊ ಆ ಮರದ ಕಂಬಗಳನ್ನೆಲ್ಲ ತೆಗೆದ್ಬಿಟ್ಟು ಈಗ ಒಂದು 4 ವರ್ಷ ಆಗಿದೆ ಮನೇನ ಡೆಮಾಲಿಷ್ ಮಾಡಿ ಹೊಸದಾಗಿ ಕಟ್ಟಿರೋದು, ಇದು ಮಾಡರ್ನೈಸ್ ಆಗಿ. ಸೊ ಇದು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಒಂದು ರೂಮ್ ಇದೆ, ಕಿಡ್ಸಿಗೆ ಅಂತ ಆಟಾಡಲಿಕ್ಕೆ ಅಂತ ಒಂದು ರೂಮ್ ಇಟ್ಕೊಂಡಿದ್ದಾರೆ. ಇವರು ಆರ್ಟ್ ಮಾಡ್ತಾರಂತೆ ಈ ಥರ ಎಲ್ಲ. ಸೊ ನೋಡ್ಬೋದು, ಈ ಥರ ಏನಾರು ಆರ್ಟ್ ಬೇಕು ಅಂತಂದ್ರೂ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರ ಮನೇಲೇ ಮಾಡಿಕೊಡ್ತಾರೆ. ಇಷ್ಟು ದೊಡ್ಡದಾಗಿದೆ ನೋಡಿ, ಹೈಯೆಸ್ಟ್ 136 ಇಂಚಲ್ಲಿ ಮಾಡಿರೋವಂಥ ಒಂದು ಆರ್ಟು. ಶ್ರೀಚಕ್ರ ಇರುತ್ತಲ್ಲ ಅದನ್ನು ಮಾಡಿದ್ದಾರೆ, ಸಖತ್ತಾಗಿದೆ ಅಲ್ವಾ. ಕೈ ಹ್ಯಾಂಡ್ ಮೇಡ್ ಆರ್ಟ್ ಇದೆಲ್ಲ. ಸೊ ಬ್ಯೂಟಿಫುಲ್. ನನಗೂ ಆಸೆ ಆಯಿತು ಈ ಥರದ್ದೊಂದು ಮನೇಲಿ ಇಟ್ಕೋಬೇಕು, ವಾಸ್ತುನು ಪ್ರಕಾರನೂ ಒಳ್ಳೇದಲ್ವಾ, ಹಾಗಾಗಿ ಅಂತ ಅನ್ನಿಸ್ತು. ಆ್ಯಂಡ್ ಫಸ್ಟ್ ಫ್ಲೋರಲ್ಲೇ ಇದೊಂದು ಬಾಲ್ಕನಿ. ಸೊ ಎಂಟ್ರೆನ್ಸಿಂದ ನೋಡಿದ್ರೆ ಕಾಣುತ್ತಲ್ಲ, ಇದು ಹಂಚಿನ ಕಡೆಯಿಂದೆಲ್ಲ ಥಿಂಗ್ಸು ಅದೇ ಇದು. ಸೊ ಇಲ್ಲಿಂದ ನಮಗೆ ಕಂಪ್ಲೀಟ್ಲಿ ಹೊರಗಡೆ ಪೂರ್ತಿ ವ್ಯೂ ಕಾಣುತ್ತೆ, ನೋಡ್ಬೋದು. ಇದಿನ್ನು ಫಸ್ಟ್ ಫ್ಲೋರು. ನೆಕ್ಸ್ಟ್ ಇನ್ನೂ ಹತ್ಕೊಂಡು ಹೋದರೆ ಇನ್ನೊಂದರಿಂದನೂ ಎಲ್ಲ ಕಾಣಿಸುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಅವ್ರು ಬಾಲ್ಕನಿ ಇಟ್ಟಿದ್ದಾರೆ, ಚೆಂದ ಅನ್ಸುತ್ತೆ. ಇದೆಲ್ಲ ಮಂಗಳೂರು ಹಂಚು. ಸೊ ಹಂಚಿಂದನೇ ಮುಂದೆ ಇಟ್ಟಿರೋದು, ಗ್ಲಾಸ್ ಮಿಡಲಲ್ಲಿ ಇಟ್ಬಿಟ್ಟು ಹಂಚಿನ ಇದನ್ನೇ ಎಲಿವೇಶನೇ ಮಾಡಿದ್ದಾರೆ. ಸೊ ಇಲ್ಲಿಂದ ಕಟ್ಟೆನೂ ಇಟ್ಟಿದ್ದಾರೆ ನೋಡಿ, ಗ್ರಾನೈಟೆಲ್ಲ ಹಾಕಿ ಕಟ್ಟೆ. ಇಲ್ಲಿಂದ ನೋಡಿದ್ರೆ ನಮಗೆ ಹೊರಗಡೆ ವ್ಯೂ, ಒಂಥರ ಹಳ್ಳಿ ಮನೆ ಕಟ್ಟೆ. ಇದು ಸಾಂಬಾರ್ ಬಟ್ಲು, ಹಳೆ ಕಾಲದ್ದು. ನಾವು ಮರಿಗೆ ಅಂತವಿ ಸಾಂಬಾರು. ಅಂದ್ರೆ ಅವಾಗ 20 ಫ್ಯಾಮಿಲಿ ಇಲ್ಲಿ ಇತ್ತಂತೆ. 20 ಫ್ಯಾಮಿಲಿ ಇಲ್ಲಿ ಇತ್ತಂತೆ. ಸೊ ಅವಾಗ ಅಡಿಗೆಗೆ ಬೇಕಿತ್ತು ಅವಾಗ. 20 ಜನಕ್ಕೆ 20 ಜನ ಅಲ್ಲ, 20 ಫ್ಯಾಮಿಲಿ. 20 ಫ್ಯಾಮಿಲಿಗೆ ಜೀರಿಗೆ ಸಾಸಿವೆ. ಹಳೆ ಕಾಲ ತೂಗು ಮಂಚ. ತೂಗು ಮಂಚ. ಮತ್ತೆ ಇದೆಲ್ಲ ಕಲ್ಲು ಮರೆಗೆ. ಕಲ್ಲ ಇದು, ಬಳಪತ್ ಕಲ್ಲು ಅಂತ ಬರುತ್ತಲ್ಲ. ಓಕೆ ಬಡ್ಡೆ ಹಂಚಿ ಬರ್ತಾವಲ್ಲ. ಓಕೆ ಹಾಗೆ. ಉಪ್ಪು ಇವಾಗ ಹೋಗಿದೆ. ಈ ಬಾಕ್ಸ್ ಚೆನ್ನಾಗಿದೆ. ಅದು ಇದು ಆಕ್ಚುಲಿ ಚಿನ್ನ ಹಾಕಿಡ್ತಿದ್ದು ಈ ಥರದ್ರಲ್ಲಿ. ಚಿನ್ನ ಹಾಕಿಡ್ತಿದ್ದು. ಓಹೋ ಚೆನ್ನಾಗಿದೆ ಬಾಕ್ಸ್. ನೀವು ಯುಟಿಲೈಸ್ ಮಾಡ್ತಿಲ್ಲಲ್ಲ. ಇವಾಗೆಲ್ಲ ಲಾಕರ್ ಅಲ್ಲ, ಲಾಕರಿಗೆ ಬಾಕ್ಸ್ ಹಿಡಿಯಲ್ಲ. ಚಿಣಿಮಿಣಿ ಚಿಣಿಮಿಣಿ ಅವನು ಸಿಕ್ಕ ಆಟಾಡೋದು. ಸೊ ಇದೆಲ್ಲ ಒಂದು 100-150 ವರ್ಷದ ಹಳೆ ವಸ್ತುಗಳು, ಹಾಗೆ ಆ ಥರ ಎಲ್ಲ ಸ್ಟೋರ್ ಮಾಡಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಇದು ಮಂಗ ಓಡಿಸ್ಲಿಕ್ಕೆ, ಈ ತೋಟ ಇದ್ದವರಿಗೆಲ್ಲ ಇಂಪಾರ್ಟೆಂಟು ಮಂಗ ಓಡಿಸ್ಲಿಕ್ಕೆ ಅಂತೆಲ್ಲ ಇಟ್ಕೊಂಡಿರುವಂಥ ಹಳೆ ಕಾಲದ ಒಂದು ಪಿಸ್ತೂಲ್. ವಾಸ್ತು ಬಾಗಿಲು ಅಂತಿದ್ದು. ನಮ್ಮನೆ ಹಿಂದೆ ಇತ್ತು ಒಂದೇ ಅದಕ್ಕಾಗಿ. ಅವಾಗಿನ ಹಳೆ ಕಾಲದ ವಾಸ್ತು ಬಾಗಿಲು. ರಂಗೋಲಿ ಇದು ದೇವಕೋಣೆ ಮುಂಚೆದು. ಓಕೆ ಇದು ಶಾಂಕ. ತೊಟ್ಲು. ಓ ಮೈ ಗಾಡ್, ಇವೆಲ್ಲ ರವಿವರ್ಮ. ಓ ಗ್ರೇಟ್, ರವಿವರ್ಮನ್ ಪೇಂಟಿಂಗ್ಸು. 2-3 ಬೆಂಗಳೂರಲ್ಲಿ ಆಕ್ಷನಲ್ಲಿ ಕೊಟ್ವಿ. ಆಕ್ಷನಲ್ಲಿ ಹರಾಜಿ ಕೊಟ್ರಾ? ಅಲ್ಲ ನೀವು ಇಷ್ಟು ಚೆನ್ನಾಗಿದೆ, ಇದನ್ನು ಕೆಳಗಡೆ ತಾನೇ ಇಡಬೇಕು. ರವಿವರ್ಮ, ಒರಿಜಿನಲ್ ರವಿವರ್ಮ. ಮೈಲ್ಗೆ ಹೌದು, ಆ ರಾವಣ ಸೀತೆ ಹೌದು. ಇದು ಕಿಚನ್ ಸೆಟ್.
ಇದು ಲೋಟ, ಚೊಂಬು, ಮತ್ತೆ ಇದು ಪಾತ್ರೆ, ಕೆಳಗಡೆ ಸೌಟು ಕಾಣಿಸುತ್ತಾ? ಕಾಣಿಸ್ತಾ ಇದೆ. ಟಿಫಿನ್ ಕ್ಯಾರಿಯರಿಂದ ಹಿಡ್ದೆಲ್ಲದು ಇತ್ತು. ಸೊ ಇದೆಲ್ಲ ಆವಾಗಿನ ಕಾಲದಲ್ಲಿ 100-150 ವರ್ಷದೆಲ್ಲ ವಸ್ತುಗಳನ್ನ ಹಾಗೆ ಪ್ರಿಸರ್ವ್ ಮಾಡಿ ನೀಟಾಗಿ ಸ್ಟೋರ್ ಮಾಡಿಟ್ಟಿದ್ದಾರೆ. ಆ್ಯಂಡ್ ಇದೆಲ್ಲ ರವಿವರ್ಮನ ಪೇಂಟಿಂಗ್ಸ್, ದ ಗ್ರೇಟ್ ರವಿವರ್ಮ, ಮಹಾರಾಜ ಕಾಲದಲ್ಲಿ ಇದ್ರ ರವಿವರ್ಮನ್ ಪೇಂಟಿಂಗ್ಸು. ನಿಮಗೆ ಯಾರಿಗಾದರೂ ಏನಾರು ಈ ಥರ ಪೇಂಟಿಂಗ್ಸ್ ಏನಾರು ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂದರೆ ಅವ್ರು ಆಪ್ಷನಲ್ಲಿ ಆಲ್ರೆಡಿ ಸೇಲ್ ಮಾಡಿದ್ದಾರೆ. ಕಾವೇರಿ ಎಂಪೇರಿಯಮಿಗೆಲ್ಲ ಕೊಟ್ಟಿದ್ದಾರಂತೆ. ಇದೆಲ್ಲ ಆ್ಯಂಟಿಕ್ ಪೀಸ್ಗಳು, ಹಾಗೆಲ್ಲ ಡೈರೆಕ್ಟಾಗಿ ಹೋಗಿ ತೊಗೊಳಕ್ಕೂ ಆಗೋದಿಲ್ಲ, ಅಷ್ಟೊಂದು ಆ್ಯಂಟಿಕ್ ರವಿವರ್ಮನ ಪೇಂಟಿಂಗ್ಸ್ಗಳು. ಖುಷಿ ಆಯಿತು ನನಗೆ ರಿಯಲ್ ಒರಿಜಿನಲ್ ರವಿವರ್ಮನ್ ಪೇಂಟಿಂಗ್ಸ್ ನೋಡೋಕ್ಕೆ ಸಿಕ್ತು ಅಂತ. ಫಾಂಟ್ ಹಂಗೆ ಇದೆ. ಇದೆಲ್ಲ ಬೇರೆ ಬೇರೆ ಮೆಜರಿಂಗ್ ಯೂನಿಟ್ಸ್. ಒಂದು ಕೊಳಗ ಇದು ಅಡಿಕೆ ಮತ್ತೆ ಕಾಫಿನೆಲ್ಲ ಬೇರೆ ಬೇರೆ ಮೆಜರಿಂಗ್ ಯೂನಿಟ್ಸ್ ಇದೆಲ್ಲ ಅವಾಗಿಂದು. ಇದು ಗೋಮುಖಿ ಅಂತ ಫನಲ್ ಬದಲು ಇದು ಉಪಯೋಗಿಸ್ತಾರೆ. ಓಕೆ. ಅದು ಎಣ್ಣೆ ಹೊಡೆಯೋದು ಗಿಡಕ್ಕೆ, ಔಷಧಿ ಹೊಡಿತಾರಲ್ಲ ಕೊಳೆ ಬರ್ದಿದ್ದಂಗೆ. ಮುಂಚೆ ಈ ತರ ಮಷೀನ್ ಇರ್ಲಿಲ್ಲ, ಪಂಪ್ ತಗೊಂಡು ಹಿಂಗೆ ತೆಗಿಬೋದು. ಲೆಕ್ಕ ಎಲ್ಲ ಬರ್ತಿದ್ರು ಗೊತ್ತಾ, ಅಕೌಂಟ್ ಎಲ್ಲ ಮಾಡಿಕೊಂಡು. ನೀವು ಮಾಲ್ಗುಡಿ ಡೇಸ್ ಎಲ್ಲ ನೋಡ್ರೆ ಹಳೆಯ ಕಾಲದಲ್ಲಿ ಕುತ್ಕೊಂಡು ಲೆಕ್ಕಾಚಾರ ಅಕೌಂಟೆಂಟ್ ಮಾಡ್ತಿದ್ದು ಒಂದು ಟೇಬಲ್. ಕಲ್ಸೋದು, ಅದ್ ನೆನ್ಸೋದು. ಹಿಟ್ಟು ಕಳ್ಸೋದು ರೊಟ್ಟಿಗೆ, ಇದು ಚಪಾತಿಗೆ, ಅದು ನೆನ್ಸೋದು. ಅದು ನೆನೆಸೋದು. 20 ಫ್ಯಾಮಿಲಿ ಅಂದ್ರೆ 20 × 3 ಅಂದ್ಕೊಳ್ಳಿ. ಒಂದು 50-60 ಜನಕ್ಕೆ ಅಡುಗೆ. 20 ಸೇರು ಅನ್ನ ಬೇಕಿತ್ತಂತೆ ಒಂದು ಹೊತ್ತಿಗೆ. ಸೊ ಇದೆಲ್ಲ ಹಳೇ ಕಾಲದ ಐಟಮ್ಗಳು. ಉಪ್ಪಿನಕಾಯಿ ಜಾರ್ಗಳು, ಉಪ್ಪಿನಕಾಯಿ ಆವಾಗಿನ ಕಾಲದಲ್ಲೆಲ್ಲ ಪಿಂಗಾಣಿಯಲ್ಲಿ ಸ್ಟೋರ್ ಮಾಡ್ತಿದ್ವಲ್ಲ ಅದು. ಆ್ಯಂಡ್ ಎಲ್ಲರಿಗೂ ಗೊತ್ತಿರೋಂಗೆ ಇದು ಮಾಲ್ಗುಡಿ ಡೇಸ್ ನೀವು ನೋಡಿದರೆ ಗೊತ್ತಿರುತ್ತೆ. ಅಕೌಂಟೆಂಟ್ ಬರಿತಾ ಕೂತ್ಕೊತಿದ್ನಲ್ಲ ಲೆಕ್ಕಗಳು, ಹಳೆ ಕಾಲದ ಫಿಲ್ಮಲ್ಲೆಲ್ಲ ನೋಡಿರ್ತೀರಲ್ಲ, ಮೇಗಡೆ ಬರಲಿಕ್ಕೆ ಕಡೆ ಬುಕ್ಸ್ ಇಟ್ಕೊಳಕ್ಕೆ ಚಾರ್ಟ್ ಹಾಕ್ಕೊಂಡು. ಇದೆಲ್ಲ ಅವ್ರ ಮನೇಲಿ ಇವೆಲ್ಲ ಹಿಟ್ಟು ಕಲಿಸೋದಂತೆ, ಚಪಾತಿ ಹಿಟ್ಟು ಕಲಿಸ್ಲಿಕ್ಕೆ ಅಂತ ಇಷ್ಟು ದೊಡ್ಡದು ಮರದ್ದು ಇಟ್ಕೊಂಡಿದ್ದಾರೆ. ಆ್ಯಂಡ್ ಇದರೊಳಗಡೆ ಚಪಾತಿ ನಾದಲಿಕ್ಕೆ ಅಂತ ಹೇಳ್ಕೊಂಡು ಇದೆಲ್ಲದು ಸಹಿತ ಸ್ಟೋರೇಜ್. ತಾಮ್ರದ, ಅವಾಗೆಲ್ಲ ತಾಮ್ರನ ಯೂಸ್ ಮಾಡ್ತಿದ್ರು. ಇವ್ರದೊಳಗೆ ಮ್ಯೂಸಿಯಂ ಮಾಡಿಬಿಡ್ಬೋದು ಇವ್ರ ಮನೇನ. ಆ್ಯಕ್ಚುಲಿ ಅಷ್ಟೊಂದು ಆ್ಯಂಟಿಕ್ ಐಟಮ್ಸ್ನ, ಹಳೇ ಕಾಲದ 100-200 ವರ್ಷದ ಹಳೆ ಐಟಮ್ಸ್ನೆಲ್ಲ ಇಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ರವಿವರ್ಮನ ಪೇಂಟಿಂಗ್ಸು. ಆ್ಯಂಡ್ ಇದು ನೆಕ್ಸ್ಟ್ ಫ್ಲೋರ್, 3rd ಫ್ಲೋರಿಗೆ ಬಂದ್ವಿ. 3rd ಫ್ಲೋರಲ್ಲಿ ಜಾಸ್ತಿ ಏನೂ ರೂಮ್ ಇಲ್ಲ, ಬಾಲ್ಕನಿ ಇಟ್ಟಿದ್ದಾರೆ. ಈ ಥರ ಔಟರ್ ಮಳೆ ಬಂದರೆ ನೋಡಲಿಕ್ಕೆ ಮಾಡಲಿಕ್ಕೆ ಎಲ್ಲ ಒಂದು ವ್ಯೂ ಪಾಯಿಂಟ್ ಇದೆ. ಇಲ್ಲಿಂದ ಪೂರ್ತಿ ತೋಟ ಎಲ್ಲ ಕಾಣುತ್ತೆ ಅವ್ರದ್ದು. ಸೊ ಸಖತ್ತಾಗಿದೆ ಅಂತ ಹೇಳ್ಬೋದು. ಮನೆ ಮಾತ್ರ ಅಲ್ಟಿಮೇಟ್ ಆಗಿದೆ. ಇವರು ಆ್ಯಕ್ಚುಲಿ ಒಳಗಡೆ ಎಲ್ಲ ಮಾಡರ್ನೈಸ್ ಮಾಡ್ಕೊಂಡಿದ್ದಾರೆ 5-6 ವರ್ಷದಿಂದ. ಮೊದಲು ಮುಚ್ಚಿಗೆ ಮನೆ ಅಂತ ಇತ್ತು. ನಾನು ಯಾವಾಗಲೂ ಕಂಪ್ಲೀಟ್ಲಿ ಪಕ್ಕಾ ಮಲೆನಾಡು ಮುಚ್ಚಿಗೆ ಮನೆಗೆ ಒಂದ್ಸಲ ಕರ್ಕೊಂಡು ಹೋಗ್ತೀನಿ, ಹೇಗೆ ಮರದ್ದೆಲ್ಲ ದಿಬ್ಬೆ ಇಟ್ಕೊಂಡಿರ್ತಾರೆ ಅಂತ ಹೇಳ್ಕೊಂಡು. ಆ್ಯಂಡ್ ಇದು ದೇವ್ರ ಮನೆ. ಸೊ ಇದು ದೇವ್ರ ಮನೆ ಡಿಸೈನ್ ಚೆನ್ನಾಗಿದೆ. ಆ್ಯಂಡ್ ಮರದ್ದು ಇದು ಬೇರೆ ಇದೆ, ಅಲ್ಲಿ ಮನೆ ಬೇರೆ ಇದೆ ದೊಡ್ಡದಾಗಿ. ಸೊ ಇದೆಲ್ಲ ಕೀ ಬಂಚ್ಗಳು ಇಡಲಿಕ್ಕೆ. ನೋಡಿ ಎಷ್ಟೊಂದು ತೋಟ ಅಂದಮೇಲೆ ಎಲ್ಲೆಲ್ಲಿ ಎಷ್ಟೆಷ್ಟು ಕೀ ಬಂಚ್ಗಳೆಲ್ಲ ಇರುತ್ತೆ ಅಂತ. ಮಹಾರಾಜ ಆಫ್ ಮೈಸೂರು 1940 ಮಹಾರಾಜ ಆಫ್ ಮೈಸೂರು ಕೊಟ್ಟಿರೋದು ಪಟ್ಟಾಭಿಷೇಕ ಟೈಮಲ್ಲಿ. ಅದು ಏನು ಗೊತ್ತಾ, ಒಬ್ಬರು DC ಗ್ರೇಡ್ನವರು ಒಂದು ಹಬ್ಬದಲ್ಲಿ ಟ್ರೈ ಮಾಡಿ ಇಲ್ಲಿಗೆ ಹೇಳ್ಕಳಿಸಿದ್ರು ಜಾನ್ ಹತ್ರ. ಇದು ಅವ್ರದ್ದು ಎಂಬ್ಲಮ್. ಇದು ಅವಶ್ಯಕತೆ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ರು. ಕೊಟ್ಟವರು ಅದೇ ಮತ್ತೆ ಅಷ್ಟು ವರ್ಷ ಹಳೇದು. ಎಷ್ಟು ವರ್ಷ 1940 ಅಂದರೆ ಎಷ್ಟಾಯ್ತು? ಇದು ಅವ್ರಿಗೆ ಕೊಟ್ಟಿರೋದು. ಇದು ಇದ್ರ ಒಳಗಡೆ ಇದ್ದಿತ್ತು. ಇದ್ರೊಳಗೆ ಕುರ್ತಾ ಪೈಜಾಮಲ್ಲಿ ಇತ್ತು, ಅದೆಲ್ಲ ಎಲ್ಲ ಹೋಯ್ತು. ಇದ್ರ ಮಾತ್ರ ಜೋಪಾನ ಮಾಡಿದ್ರು. ಪ್ಯೂರ್ ಮೈಸೂರು ಸಿಲ್ಕ್. ಇದು ಚೆನ್ನಾಗಿದೆ ಅದು ರೇಷ್ಮೆ, ಪ್ಯೂರ್ ಮೈಸೂರು ಸಿಲ್ಕ್. ಪ್ಯೂರ್ ಮೈಸೂರು ಸಿಲ್ಕಿನ ಒಂದು ಪಂಚೆನ ಅವರಿಗೆ ಗಿಫ್ಟಾಗಿ ಕೊಟ್ಟಿದ್ರಂತೆ ಮಹಾರಾಜ ಅವರು. ಸೊ ನಾವು ಹೋಮ್ ಟೂರ್ ಮಾಡಿ ಬರೋ ತನಕ ಇಲ್ಲಿ ತುಪ್ಪ ಆಗ್ತಾ ಇದೆ ನೋಡಿ. ಸೊ ಏನೂ ಕಲಬೆರಕೆ ಮಾಡ್ದೇನೆ ಆರ್ಗ್ಯಾನಿಕಲಿ ಅಲ್ಲೇ ಮನೆ ಹಿತ್ತಲಲ್ಲಿರೋ ದನಗಳಿಂದ ಹಾಲು ತೆಗೆದು ಮೊಸರು ಮಾಡಿ
ಅದನ್ನು ಬೆಣ್ಣೆ ಮಾಡಿಕೊಂಡು ತುಪ್ಪ ತೆಗಿತಾ ಇರೋದು. ನೀವು ಮನೆಯಲ್ಲಿ ನೀವೇನು ತಯಾರಿ ಮಾಡ್ತಿರಲ್ಲ ತುಪ್ಪ ಅದೇ ರೀತಿ ಅಂತ ಅನ್ಬೋದು. ಸ್ಮೆಲ್ ಅಂತೂ ಆಲ್ರೆಡಿ ಮನೆ ತುಂಬ ಬರ್ತಾ ಇದೆ. ಸಖತ್ತಾಗಿದೆ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಅವ್ರಿಗೆ ವಾರಕ್ಕೊಂದು 6-8 kg ತುಪ್ಪ ತೆಗಿತಾರಂತೆ. ಹಾಗಾಗಿ ಅವ್ರನ್ನ ಯಾರಿಗಾದರೂ ಆರ್ಗ್ಯಾನಿಕ್ ತುಪ್ಪ ಬೇಕಾದವ್ರಿಗೆ ಕೊಡ್ತೀವಿ, ಸೇಲ್ ಮಾಡ್ತೀವಿ ಅಂತ ಹೇಳಿದರು. ಆ್ಯಂಡ್ ಇವರು ಅರಿಶಿನ ಮತ್ತು ವೀಳ್ಯದೆಲೆ ಅಷ್ಟೇ ಹಾಕೋದು ಈ ತುಪ್ಪಕ್ಕೆ, ಬೇರೆ ಏನೂ ಇಲ್ಲ. ನಾವೇನು ಮನೇಲಿ ಮಾಡ್ಬೇಕಾದ್ರೆ ಹಾಕ್ತೀವಲ್ಲ ಅದೇ ಇಂಡಿಗ್ರೆಂಟ್ಸು. ಒಂಚೂರು ಅರಿಶಿನ ಹಾಕ್ತಾರೆ ಮತ್ತು ವೀಳ್ಯದೆಲೆ, ಇದನ್ನು ತುಪ್ಪ ಹಾಕಿದರೆ ತುಪ್ಪದ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು. ಸೊ ನಿಮಗೇನಾದರೂ ಈಗ ತುಪ್ಪ ಬೇಕು ಅಂತಂದರೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಆರ್ಗ್ಯಾನಿಕ್ ತುಪ್ಪ. ಸೊ ಆ ಕಡೆ ತುಪ್ಪ ಮಾಡಬೇಕು ಅಂತಂದರೆ ಮೇನ್ ಬೇಕಾಗಿರೋದು ಹಾಲು. ಸೊ ಆಲ್ರೆಡಿ 4 ಗಂಟೆ ಆಗೋಗಿದೆ. ಈಗ ಬೆಳಗ್ಗೆ ಒಂದು ಸಲ ಹಾಲು ಕರೀತಾರೆ, ಸಂಜೆ ಒಂದು ಸಲ ಕರೀತಾರೆ. ಇವ್ರು ಹಾಲೆಲ್ಲೂ ಮಾರೋದಿಲ್ಲ, ಸೇಲ್ ಮಾಡೋದಿಲ್ಲ, ಮನೆಗೆ ಯೂಸ್ ಮಾಡ್ಕೊತಾರೆ. ಮೊಸರನ್ನ ಕಡ್ದು ಹಾಕಿಬಿಟ್ಟು ಅದನ್ನು ಬೆಣ್ಣೆ ಮಾಡ್ಕೊತಾರೆ. ಹಾಗಾಗಿ ಇಲ್ಲೇ ನ್ಯಾಚುರಲ್ ಆಗಿ ಹಾಲು ಕರೀತಾ ಇರೋದು. ಸೊ ಆ್ಯಂಡ್ ಈವನ್ ಎನ್ವೈರ್ಮೆಂಟು ಸಹಿತ ತುಂಬ ಕ್ಲೀನಾಗಿದೆ, ದೊಡ್ಡದಾಗಿದೆ ಜಾಗ. ಸೊ ಏನೋ ಕಂಜೆಸ್ಟೆಡಲ್ಲಾಗಿ ಇಲ್ಲ, ತುಂಬ ಅದಕ್ಕೆಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ವೆಲ್ ಮೇಂಟೈನ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ತುಂಬ ಕ್ಲೀನಾಗಿರೋವಂಥ ಒಂದು ಕಡೆಯಿಂದಲೇ ನಿಮ್ಗೆ ತುಪ್ಪ ಬರುತ್ತೆ. ನೋಡ್ತಾ ತುಪ್ಪ ಆಗೇ ಹೋಯಿತು. ನಾನು ಆ ಕಡೆ ಹೋಗಿ ಬರೋಳಗೆ ಕರೆಕ್ಟಾಗಿ ತುಪ್ಪ ಕರಗಿ ಬೆಣ್ಣೆ ಎಲ್ಲ ಕರಗಿ ತುಪ್ಪ ಆಗಿದೆ ನೋಡಿ. ಈ ಥರ ಗೋಲ್ಡನ್ ಕಲರ್ ಬಂದರೆ ತುಪ್ಪ ಆಗಿದೆ ಅಂತ. ಸೊ ಇಷ್ಟು ಪ್ಯೂರಿಟಿಯಾಗಿ ನಿಮಗೆ ತುಪ್ಪ ಸಿಗುತ್ತೆ. ಸೊ ಇದು ನನಗೆ ಆ್ಯಕ್ಚುಲಿ ಮನೆಗೆ ತಂದು ಕೊಟ್ಟಿದ್ರು, ಎಲ್ಲಿ ಬೇಕಾದ್ರೆ ಅವರು ಪಾರ್ಸಲ್ ಹಾಕ್ತಾರೆ, ನಾನು ಮನೆಗೆ ತರಿಸ್ಕೊಂಡಿದ್ದೆ. ಸೊ ನಿಮಗೇನಾದರೂ ಈ ಥರ ರಿಯಲ್ ತುಪ್ಪ ಹೀಗೆ ಮನೆಯಲ್ಲೇ ಹೋಮ್ ಮೇಡ್ ತುಪ್ಪ ಬೇಕು ಅಂತಂದರೆ ಕೆಳಗಡೆ ಕೊಟ್ಟಿರ್ತೀನಿ, ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಆಯಿತಾ. ಸೊ ನಾನು ಅದನ್ನು ಜಸ್ಟ್ ಹಾಗೇ ಬ್ಲಾಗಲ್ಲಿ ಹೇಳಿದಾಗ ಕೇಳಿದ್ರು, ನೀವು ತುಪ್ಪ ಎಲ್ಲಿ ತರಿಸ್ಕೊಂಡ್ರೆ ಕೇಳಿ ಅಂತ. ನನಗೆ ಅನ್ನಿಸ್ತು ಮನೆಗೆ ಹೋಗಿ ಅದನ್ನೆಲ್ಲ ತೋರಿಸ್ಬಿಟ್ಟು ಮಾಡೋಣ ಅಂತ ಹೇಳ್ಕೊಂಡು ಈಗ ಮನೆಗೆ ಬಂದೆ. ಸೊ ಎಸ್, ನನಗೂ ಖುಷಿ ಆಯಿತು. ನಾನು ರಿಯಲಾಗಿ ತುಪ್ಪ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡು ಬಂದೆ. ಸೊ ಇದನ್ನೇ ನಾನು ಯೂಸ್ ಮಾಡ್ತಿರೋದು. ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದಾಗ ಮನೆಯಲ್ಲಿ ಹೇಗೆ ಮಾಡಿರೋದು ಎಲ್ಲಿದೆ ಸಿಗುತ್ತೆ ಅಂತ ಕೇಳಿದ್ರಲ್ಲ, ಸೊ ಇದೆ ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ. ಜೇನುತುಪ್ಪನೂ ಅರ್ಧ ಅಷ್ಟು ಯೂಸ್ ಮಾಡಿಬಿಡ್ತೀನಿ, ತುಪ್ಪನೂ ಅಷ್ಟೇ. ಸೊ ಹೋಮ್ ಮೇಡ್ ಆರ್ಗ್ಯಾನಿಕ್ ತುಪ್ಪ. ಬರೀ ತುಪ್ಪ ಅಷ್ಟೇ ಅಲ್ಲ, ಹಲಸಿನಕಾಯಿ ಚಿಪ್ಸು, ಹಲಸಿನಕಾಯಿದು ಹಪ್ಪಳ ಎಲ್ಲರೂ ಇವರು ಮಾರ್ತಾರೆ ಸೀಸನಲ್ಲಿ ಮಾತ್ರ. ಇದು ಒಂದು 3 months ಇರುತ್ತೆ ಹಲಸಿನ ಹಣ್ಣಿನ ಸೀಸನ್. ಈ ಸೀಸನಲ್ಲಿ ಈ ಥರ ಹಪ್ಪಳಗಳನ್ನು ಮನೆಯಲ್ಲೇ ಮಾಡಿರುವಂಥ ಇದು ಹಲಸಿನ ಹಪ್ಪಳ, ಹಲಸಿನಕಾಯಿ ಚಿಪ್ಸ್ಗಳನ್ನೂ ಸಹಿತ ಮಾರ್ತಾರೆ. ಸೊ ನಮ್ಮ ಮಲೆನಾಡೋರಿಗೆ ಗೊತ್ತಿರುತ್ತೆ ಜಾಕ್ ಫ್ರೂಟಿಂದು ಒಂದು ಹಪ್ಪಳ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ. ಎಸ್, ಇಷ್ಟೊತ್ತಿಗೆ ಆಲ್ರೆಡಿ 5 ಗಂಟೆ ಆಗೋಯಿತು. ಇನ್ನು ಹೊರಡೋ ಟೈಮು ಸಾಗರಕ್ಕೆ ವಾಪಸ್ಸು ಹೋಗೋಕ್ಕೆ ಮಿನಿಮಮ್ ಅಂದರೂ 3 hours ಬೇಕು ನಮ್ಮೂರಿಲಿಂದ ಈ ಪ್ಲೇಸಿಂದ ಸಾಗರಕ್ಕೆ. ಸೊ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗೋಗಿದೆ, ಫುಲ್ಲು ಜೋರು. ಸಂಜೆ ಆಗ್ತಿದ್ದಂಗೆ ಅಷ್ಟೇ ನಮ್ಮೂರಲ್ಲಿ, ಬೆಳಗ್ಗೆಲ್ಲ ಎಷ್ಟೇ ಬಿಸಿಲಿದ್ರು ಸಂಜೆ ಟೈಮಿಗೆ ಮಳೆ ಹೊಡ್ಕೊಬಿಡುತ್ತೆ. ಸೊ ಫುಲ್ ಈ ಮಳೆಯಲ್ಲಿ ನಾವು ಇವರು ತುಂಬ ಚೆನ್ನಾಗಿ ಆತಿಥ್ಯ ಕೊಟ್ಟರು. ಅಂದರೆ ಬರ್ತಿದ್ದಂಗೆ ಒಳ್ಳೆ ಊಟ, ಆ ಮನೆ ತಂಪು ವಾತಾವರಣ, ಆ ತೋಟದ ಮನೆಯಲ್ಲಿ ಆ ಸೌಂಡ್ಗಳು ಎಲ್ಲ ಚೆಂದ ಅನ್ನಿಸ್ತು ನನಗೆ. ಅದ್ರ ಜೊತೆಗೆ ಲಾಸ್ಟಿಗೆ ಒಂದು ಮಳೆ ಬೇರೆ, ಒಂದು ಗರಂ ಕಾಫಿ ಕೊಟ್ಟರು. ಕಾಫಿ ಕುಡ್ಕೊಂಡು ನಮ್ಮಮ್ಮ ಅಲ್ಲಿ ಜೇನುತುಪ್ಪ ತೊಗೊಂಡ್ರು, ಮತ್ತು ಹಲಸಿನ ಹಪ್ಪಳನೂ ಮಾರ್ತಾರವರು. ಸೊ ಹಲಸಿನ ಹಪ್ಪಳನೂ ತೊಗೊಂಡು ಹೋಗ್ತಾ ಇರೋದು. ಸೊ ಎಸ್, ಫೈನಲಿ ಎಲ್ಲರಿಗೂ ಬಾಯ್ ಹೇಳ್ಕೊಂಡು ಹೊರಟ್ವಿ. ಖುಷಿ ಆಯ್ತು ಆ್ಯಕ್ಚುಲಿ, ಮಲೆನಾಡು ಜನನ ಮೀಟ್ ಮಾಡಿದ್ದು, ಹೊಸ ಜನನ. ಆ್ಯಂಡ್ ಅದ್ರ ಜೊತೆಗೆ ಒಂದು ಹಳೇ ಕಾಲದ ಎಲ್ಲ ವಸ್ತುಗಳನ್ನ ಎಕ್ಸ್ಪ್ಲೋರ್ ಮಾಡೋ ಅಂಥ ಒಂದು ಅವಕಾಶ ಸಿಕ್ತು. ಚೆನ್ನಾಗಿತ್ತು. ತೋಟದ ಮಧ್ಯೆ ಒಂದು ತೋಟದ ಮನೆ. ನನಗೆ ಪರ್ಸ್ನಲಿ ಈ ಥರ ಎಲ್ಲ ಮನೆಗಳಿಗೆ ಹೋಗಿ ನೋಡೋದು ಅಂದರೆ ತುಂಬ ಕ್ಯೂರಿಯಾಸಿಟಿ. ನಾನು ನಿಮಗೆ ಕೇಳ್ತಿರೋದು, ನಿಮ್ಮದು ಏನಾದರೂ ಇದೇ ಥರ ತೋಟದ ಮನೆ ಇದೆ, ಹಳೆ ಕಾಲದ ಏನಾದ್ರು ಇದೆ, ನಿಮ್ಮ ಮನೆಗೆ ಇನ್ವೈಟ್ ಮಾಡ್ತೀರಂದರೆ ಮಾಡಿ, ನಾನು ಖಂಡಿತ ಬರ್ತೀನಿ. ಕ್ಯೂರಿಯಾಸಿಟಿ ಇರುತ್ತೆ ನನಗೆ, ಬಂದು ಎಕ್ಸ್ಪ್ಲೋರ್ ಮಾಡ್ತೀನಿ. ಖುಷಿ, ಎಕ್ಸ್ಪೆಷಲಿ ಮಲೆನಾಡು ಮನೆ. ಈ ಮುಚ್ಚಿಗೆ ಮನೆ ಇದೆಯಲ್ಲ, ಯಾರಿಗಾದರೂ ನಿಮ್ಮ ಮನೆ, ನಿಮ್ಮ ತಾತ ಅವ್ರ ಮನೆ ಏನಾರು ಇದ್ದರೆ ಹೇಳಿ ಆಯಿತಾ, ಬರ್ತೀನಿ. ಖುಷಿಯಾಗಿ ಬಂದು ಎಕ್ಸ್ಪ್ಲೋರ್ ಮಾಡ್ತೀನಿ. ಚೆಂದ ಆಯಿತು. ಡೇ ವಾಸ್ ಗುಡ್. ಮಲೆನಾಡನ್ನು ಎಕ್ಸ್ಪ್ಲೋರ್ ಮಾಡ್ದಂಗೆ. ಎಕ್ಸ್ಪೆಷಲಿ ಸಿಟಿಯಲ್ಲಿ ಟ್ರಾಫಿಕ್ ಎಲ್ಲ ನೋಡಿದವರಿಗೆ ಈ ಒಂದು ವಾತಾವರಣ ತುಂಬ ಮುದ ಕೊಡುತ್ತೆ, ಒಂದು ರಿಲ್ಯಾಕ್ಸೇಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನನಗಂತೂ ಸಿಕ್ಕಾಪಟ್ಟೆ ರಿಲ್ಯಾಕ್ಸ್ ವೀಕೆಂಡ್ ಆಗಿತ್ತು. ಇದಾಗಿತ್ತು ನನ್ನ ಒಂದು ಮಲೆನಾಡು ಆರ್ಗ್ಯಾನಿಕ್ಸ್ ಹೋಮ್ ಟೂರ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ಬೇಕು ಅಂದರೆ ಕೆಳಗಡೆ ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ಕಮೆಂಟಲ್ಲೂ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಅವರಿಗೆ ವಾಟ್ಸಪ್ ಮಾಡಿ ಆಯಿತಾ. ಸೊ ಇನ್ನೇನು ಸಾಗರ ಹೊರಡಬೇಕು ಅಂದರೆ ಫುಲ್ಲು ಜೋರು ಮಳೆ. ಈ ಮಳೆಗೆ ನಾವು ಹೋಗಿ ಸಾಗರನ ಮುಟ್ಟಿದ್ವಿ. ಇದಾಗಿತ್ತು ನನ್ನ ಒಂದು ಸಂಡೇಯ ವ್ಲಾಗು.
ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಪ್ರೋತ್ಸಾಹ, ನಿಮ್ಮ ಕಮೆಂಟ್ಸ್ ಎಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಓದೋಕ್ಕೆ. ಕಮೆಂಟ್ ಮಾಡಿ. ಆ್ಯಂಡ್ ಹೀಗೇ ನಿಮ್ಮದು ಏನಾರು ಮನೆ ಇತ್ತೆ, ಹಳೆಯ ಕಾಲದ ಮನೆ ಇದೆ ಅಥವಾ ಏನೋ ಒಂದು ತೋಟದ ಮನೆ ಇದೆ ಅಂದರೆ ಕರೀರಿ ಆಯಿತಾ, ನಾನು ಬರ್ತೀನಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಹತ್ತಿರ ಇದ್ದರೆ ಡೆಫಿನೆಟ್ಲಿ ಬರ್ತೀನಿ, ನಮ್ಮ ಮನೆ ನಮ್ಮೂರ ಹತ್ರ ಎಲ್ಲ ಇದ್ದರೆ. ಓಕೆ, ಥ್ಯಾಂಕ್ ಯು, ಬಾಯ್.